ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾತಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠ ವ್ಯಾತ ಪ್ರಚೋದಯಾತ್ ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ತ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ವೀಕ್ಷಮಾಣಸ್ತು ಮಂದಾತುಃ. ನಾಳೆ ಕುಮುದಮ್ಮನವರ ಮನೆಯಲ್ಲಿ ಇದು ವಿಷ್ಣು ಪುರಾಣ ಮತ್ತು ವಿಷ್ಣು ತತ್ವ ನಿರ್ಣಯ ಇಲ್ಲೇ ಇದೆ, ಇದೇ ಜಾಗದಲ್ಲಿ ಮಾಡ್ತೇನೆ. ನಾಳೆ ಪಾಠ ಇಲ್ಲ ಅಂತಲ್ಲ, ಮುದಮ್ಮನವರ ಮನೆಯಲ್ಲಿ ಇಲ್ಲೇ ಮಾಡ್ತಾ ಇದ್ದೇನೆ, ಆಯ್ತಾ? ಅದರಿಂದಾಗಿ ಬರುವವರೆಲ್ಲ ಇಲ್ಲೇ ಬನ್ನಿ. ಇನ್ನು ವೀಕ್ಷಮಾಣಸ್ತು ಮಂದಾಸು ಸರ್ವತೋ ಮಂದಮುಚ್ಛ್ವಸನ್ ಆದಾವೇವತು ಸುಗ್ರೀವಂ ದದರ್ಶಾನುಜಮಗ್ರತಃ ಠಕ್ಕ ಕಂಠರದ ವಾಲಿ ಮಂದಾಸುಹು ಮೊದಲಿನ ತರಹ ಚಟುವಟಿಕೆಯಲ್ಲಿ ಹೀಗೆ ಸುತ್ತಾಡಲಿಕ್ಕೆಲ್ಲ ಆಗ್ತಾ ಇಲ್ಲ, ಏಕೆಂದರೆ ಮೈ ತುಂಬ ಬಾಣ ಸಿಕ್ಕಿದೆ. ಸರ್ವತೋ ಮಂದ ಮುಚ್ಛ್ವಸನ್, ಕ್ಷೀಣವಾದ ಉಸಿರು. ಮೊದಲು ಕಣ್ತೆರೆದ ಕೂಡಲೇ ನೋಡಿದ್ದೆ ಸುಗ್ರೀವನನ್ನ. ತಂ ಪ್ರಾಪ್ತ ವಿಜಯಂ ವಾಲಿ ಸುಗ್ರೀವಂ ಪ್ಲವಗೇಶ್ವರಂ ಆಭಾಷ್ಯ ವ್ಯಕ್ತಯಾ ವಾಚ ಸಸ್ನೇಹಮಿದಮಬ್ರವೀತ್. ತಂ ಪ್ರಾಪ್ತ ವಿಜಯಂ, ಅವನು ಗೆದ್ದಿದ್ದಾನೆ, ಮುಂದಿನ ರಾಜ. ಸಸ್ನೇಹಂ, ಕಡೆಗಾಲದಲ್ಲಿ ಪ್ರೀತಿ ತುಂಬಿದ ನೋಟದಿಂದ ಸುಗ್ರೀವನನ್ನು ನೋಡ್ತಾ ಹೇಳಿದ. ಮಧ್ವರು ಹೇಳಿದ್ದ ಅದನ್ನೇ. ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಕೆಲವೊಮ್ಮೆ ಒಬ್ಬರನ್ನೊಬ್ಬರು ನೋಡಲಾಗದಷ್ಟು ದ್ವೇಷ ಬರುತ್ತೆ ಎನ್ನುವುದು ಸತ್ಯ. ಆದರೆ ಕಡೆಗಾಲದಲ್ಲಿ ಪ್ರಾಯೋ ನಿವೃತ್ತಿ ಮುಪಗಚ್ಚತಿ ತಾಪಕಶ್ಚ ಅಂತ. ಕೋಪ ಸಹೋದರ ಜನೇ ಪುನರಂತ ಕಾಲೇ ಪ್ರಾಯೋ ನಿವೃತ್ತಿ ಮುಪಗಚ್ಚತಿ ತಾಪಕಶ್ಚ. ಅಣ್ಣ ತಮ್ಮಂದಿರಲ್ಲಿ ಏನು ಸಿಟ್ಟು ಇರುತ್ತೆ, ಅದು ಕಡೆಗಾಲದಲ್ಲಿ ಯಾವುದೇ ಕಾರಣ ಇಲ್ಲದೇನೆ ಟಕ್ಕ ಹೊಟ್ಟೋಗ್ಬಿಡುತ್ತೆ. ಮೊದಲು ಏನೇ ಕಾರಣ ಕೊಟ್ಟರೂ ಅವನಲ್ಲಿ ಪ್ರೀತಿ ಬಂದಿರಲ್ಲ, ಸಾಯುವಾಗ ಯಾವ ಕಾರಣವೂ ಬೇಕಿಲ್ಲ, ನಿವೃತ್ತಿ ಮುಪಗಚ್ಚತಿ. ಅದರಿಂದಾಗಿ ಆಭಾಷ ವ್ಯಕ್ತಯ ವಾಚ ಸಸ್ನೇಹಮಿದಮಬ್ರವೀತ್, ಪ್ರೀತಿಯಿಂದ ಹೇಳಿದನಂತೆ. ಸುಗ್ರೀವ ದೋಷೇಣ ನಮಾಂ ಗಂತುಮರ್ಹಸಿ ಕಿಲ್ಬಿಷಾತ್ ಕೃಷ್ಯಮಾಣಂ ಭವಿಷ್ಯೇಣ ಬುದ್ಧಿಮೋಹೇನ ಮಾಂ ಬಲಾತ್. ಸುಗ್ರೀವ, ನಮಾಂ ದೋಷೇಣ ಗಂತುಮರ್ಹಸಿ, ನಾನು ತಪ್ಪು ಮಾಡಿದ್ದೇನೆ ನಿಜ, ಆ ದ್ವೇಷವನ್ನು ಹೃದಯದಲ್ಲಿ ಇಟ್ಕೊಳ್ಬೇಡ. ಭವಿಷ್ಯೇಣ ಕೃಷ್ಯಮಾಣಂ ಬುದ್ಧಿಮೋಹೇನ, ಮುಂದೆ ಆಗಬೇಕಾದ ಬುದ್ಧಿಮೋಹ ನನ್ನನ್ನು ಆವರಿಸಿಬಿಟ್ಟಿತು. ಅದರಿಂದಾಗಿ ನನ್ನ ಹಿಂದಣ ಮನಸ್ಸನ್ನೆಲ್ಲ ಕಲುಷಗೊಳಿಸಿತು. ಏನೋ ಬುದ್ಧಿಮೋಹ. ಯುಗಪದ್ವಿಹಿತಂ ತಾತ ನ ಮನ್ಯೇ ಸುಖಮಾವಯೋ ಸೌಹಾರ್ದಂ ಭ್ರಾತೃಯುಕ್ತಂ ಹಿ ತದಿದಂ ಜಾತಮನ್ಯಥಾ. ಯುಗಪದ್ವಿಹಿತಂ ತಾತ ನ ಮನ್ಯೇ, ನಾವಿಬ್ಬರೂ ಒಟ್ಟಿಗೆ ಸುಖ ಪಡೋದು ವಿಧಿಯ ಬರಹದಲ್ಲಿ ಇರಲಿಲ್ಲ.
ಯುಗಪದ್ವಿಹಿತಂ ತಾತ ನಮನ್ಯೇ ಸುಖಮಾವಯೋ ಸೌಹಾರ್ದಂ ಭ್ರಾತೃಯುಕ್ತಂ ಹಿ. ಅಣ್ಣ ತಮ್ಮಂದಿರಲ್ಲಿ ಏನು ಪ್ರೀತಿ ಇರಬೇಕೋ ಆ ಪ್ರೀತಿ ಇಟ್ಕೊಳ್ಳಿಕ್ಕೆ ಬಿಡಲಿಲ್ಲ. ತದಿದಂ ಜಾತಮನ್ಯಥ, ಅದರಿಂದಾಗಿ ಹೀಗಾಯಿತು. ಆ ಅಣ್ಣ ತಮ್ಮಂದಿರ ಪ್ರೀತಿ, ಒಡ ಹುಟ್ಟಿದವರ ಪ್ರೀತಿ ಅನುಭವಿಸುವಂತಹ ಯೋಗ ನಮಗೆ ಶಾಸ್ತ್ರ ಕೊಟ್ಟಿಲ್ಲ, ವಿಧಿ ಕೊಟ್ಟಿರಲಿಲ್ಲ. ಅದರಿಂದಾಗಿ ಹೀಗಾಯಿತು. ಪ್ರತಿಪದ್ಯತ್ವಮದ್ಯೈವ ರಾಜ್ಯಮೇಷಾಂ ವನೌಕಸಾಂ ಮಾಮಪ್ಯದ್ಯೈವ ಗಚ್ಚಂತಂ ವಿದ್ಧಿ ವೈವಸ್ವತಕ್ಷಯಂ. ಇವತ್ತೇ ನೀನು ರಾಜನಾಗು, ನೋಡು ನಾನಿವತ್ತೇ ಯಮನ ಮನೆಗೆ ಹೋಗ್ತಾ ಇದ್ದೇನೆ. ಜೀವಿತಂ ಚ ಹಿರಾಜ್ಯಂ ಚ ಶ್ರಿಯಂಚ ವಿಪುಲಾಂ ತಥಾ ಪ್ರಜಹಾಮ್ಯೇ ಚ ವೈತೂರ್ಣಂ ಅಹಂ ಚಾಗರಹಿತಂ ಯಶಃ. ಈ ಜೀವಿತವನ್ನು, ಸಮೃದ್ಧವಾದ ಈ ರಾಜ್ಯವನ್ನು, ಈ ಬಂಧುಗಳನ್ನು ಬಿಟ್ಟುಬಿಡ್ತಾ ಇದ್ದೀನಿ ನಾನು. ದ್ವಿಜಹಾಮ್ಯಜ್ಜೈವ ಅಗರಹಿತಂ ಯಚಃ. ಸತ್ಮೇಲೆ ಯಾರೂ ಬೈಲಿಕ್ಕಿಲ್ಲ ನನ್ನನ್ನು, ಅದೊಂದು ತೃಪ್ತಿ ಇದೆ. ಕಡೆಗಾಲದಲ್ಲಿ ವಾಲಿಗೆ ಬುದ್ಧಿ ಬಂತು, ಕಡೆಗಾಲದಲ್ಲಿ ವಾಲಿಗೆ ಬುದ್ಧಿ ಬಂತು. ಈಗ ರಾಜ್ಯವನ್ನು ಕೊಟ್ಟು ಹೋದ, ಸತ್ತ ಮೇಲೂ ದ್ವೇಷ ಸಾಧಿಸಲಿಲ್ಲ ಅಂತ ನಾಳೆ ಜನ ಅಂತಾರೆ. ಅಷ್ಟು ಸಾಕು ನನಗೆ. ಅಸ್ಯಾಂ ತ್ವಹಮವಸ್ಯಾ ಅವಸ್ಥಾಯಾಂ ವೀರ ವಕ್ಷ್ಯಾಮಿ ಯದ್ವಚಃ ಯದ್ಯಪಿ ಅಸುಕರಂ ರಾಜನ್ ಕರ್ತುಮೇವ ತ್ವಮರ್ಹಸಿ. ಈ ಅವಸ್ಥೆಯಲ್ಲಿ ಅಣ್ಣ ತಮ್ಮಂದಿರಾಗಿ ಹುಟ್ಟಿದೆವು, ಒಟ್ಟಿಗೆ ಬಾಳಿದೆವು, ಎಲ್ಲ ಚೆನ್ನಾಗಾಯಿತು. ಆದರೆ ಜೀವಿತದ ನಡುಗಾಲದಲ್ಲಿ ನಮ್ಮ ಬಾಳುವೆಯಲ್ಲಿ ಏನೋ ಬುದ್ಧಿಮೋಹದಿಂದ ಉತ್ಕಟವಾದ ದ್ವೇಷಕ್ಕೆ ತೊಡಗಿ ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವಷ್ಟು ಸಿಟ್ಟು ಬಂದು, ನಾನು ನಿನ್ನನ್ನು ಕೊಲ್ಲಲಿಕ್ಕೆ ಪ್ರಯತ್ನಿಸಿ, ನೀನು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿ, ಏನೇನೋ ಆಗಿ ಹೋಯಿತು. ಆದರೆ ಅಣ್ಣ ಅಂತನ್ನುವ ಒಂದು ಹೊಣೆಯಿಂದ ಕಡೆಗೊಂದು ಮಾತು ಹೇಳ್ತೇನೆ. ನಾನು ಸಾಯುವಾಗ ಹೇಳಿದ ಮಾತು ನಿನಗೆ ಹಿಂಸೆ ಅಂತ ಅನ್ನಿಸಿರಬಹುದು, ಕಷ್ಟ ಅಂತ ಆಗಿರಬಹುದು. ಆದರೆ ನಾನು ಹೇಳ್ತೇನೆ, ನೀನು ಕೇಳಬೇಕು. ಯದ್ಯಪಿ ಅಸುಕರಂ ವಾಕ್ಯಂ ರಾಜನ್ ಕರ್ತುಮೇವ ತ್ವಮರ್ಹಸಿ. ಮಾಡಲೇಬೇಕು ನೀನು. ಯಾಕೆಂದರೆ ಅಣ್ಣ ತಮ್ಮಂದ್ರ ನಡುವೆ ಎಂಥದೇ ದ್ವೇಷ ಇರಲಿ, ಕಡೆಗಾಲದಲ್ಲಿ ಇವನ ಹೃದಯ ಅವನಿಗೆ ಮಿಡಿಯತ್ತೆ, ಅವನ ಹೃದಯ ಇವನಿಗೆ ಮಿಡಿಯತ್ತೆ. ಅದು ವಾಲ್ಮೀಕಿಗಳು ತೋರಿಸಿದ ಅಪೂರ್ವ ಚಿತ್ರಣ. ನಿಮಗೆ ಅನಿಸಿರಬೇಕು, ರಾಮ ಸೀತೆಯನ್ನು ಕುರಿತು ಹೋ ಅಂತ ಅಳುವಾಗ ಇಷ್ಟು ಭಾವನೆಯನ್ನು ವಾಲ್ಮೀಕಿಗಳು ಇಟ್ಟಿಲ್ಲ. ಆದರೆ ವಾಲಿ ಸುಗ್ರೀವರ ನಡುವಣ ಸಂಗತಿಯನ್ನು ಇಟ್ಟಿದ್ದಾರೆ. ಇನ್ನು ನಿಮಗೆ ಲಕ್ಷ್ಮಣ ಸತ್ತು ಹೋದಾಗ ರಾಮ ಏನು ಅಳ್ತಾನಲ್ಲ, ಅದರಲ್ಲಿ ಉತ್ಕಟವಾದ ಭಾವನೆಯನ್ನು ಇಟ್ಟಿದ್ದಾರೆ. ರಾಮ ಸೀತೆಯರ ನಡುವೆ ಇಟ್ಟಿಲ್ಲ. ಒಂದು ರೀತಿ ಅವನು ಏನು ಮಾತಾಡ್ತಾನೆ, ದೇಶೇ ದೇಶೇ ಭವಿಷ್ಯಂತಿ ದಾರಾಹ. ಬೇರೆ ಬೇರೆ ಪ್ರೀತಿಸುವ ಹೆಣ್ಣು ಮಕ್ಕಳು ಹೆಂಡತಿ ಎಲ್ಲಿಗೆ ಹೋದ್ರೂ ಸಿಗ್ತಾಳೆ ಅಂತಾನೆ ರಾಮ. ಯುದ್ಧಕಾಂಡದಲ್ಲಿ ಅದು ಬರುತ್ತೆ. ನತಂ ಭ್ರಾತರಮಿಚ್ಛಾಮಿ. ಆ ತರಹದ ಒಬ್ಬ ಲಕ್ಷ್ಮಣನನ್ನು ನಾನು ಪಡಿಲಿಕ್ಕಾಗತ್ತಾ ಅಂತಾನೆ. ಹೀಗಾಗಿ ನೀವು ನಿಜವಾದ ಎಮೋಷನಲ್ ಆಗಿ ಚಿತ್ರಿಸಿರೋದು ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು. ಸುಖಾರ್ಹಂ ಸುಖ ಸಮೃದ್ಧಂ ಬಾಲಮೇನಂ ಅಬಾಲಿಶಂ ಬಾಷ್ಪಪೂರ್ಣ ಮುಖಂ ಪಶ್ಯ ಭೂಮೋ ಪತಿತಮಂಗದಂ. ಸುಗ್ರೀವ, ನಿನಗೆ ಮಕ್ಕಳಿಲ್ಲ ನೋಡು, ನಿನಗೂ ನನಗೂ ಒಬ್ಬನೇ ಮಗ ಸುಗ್ರೀವ, ಅಂಗದ. ನೋಡು, ಸುಖಾರ್ಹಂ, ಸುಖಕ್ಕೆ ಯೋಗ್ಯ ಅವನು. ಸುಖ ಸಮೃದ್ಧಂ, ಯಾವ ಕಷ್ಟವೂ ಗೊತ್ತಾಗದಂತೆ ಬೆಳೆಸ್ಬಿಟ್ಟಿದ್ದೀವಿ. ಬಾಲ, ಇನ್ನು ಪುಟ್ಟ ಹುಡುಗ,
ಆದರೆ ಅಬಾಲಿಶ. ಅವನು ಚೈಲ್ಡ್, ಹೌದು, ಚೈಲ್ಡಿಶ್ ಅಲ್ಲ, ಅಬಾಲಿಶಂ. ಬಾಷ್ಪಪೂರ್ಣ ಮುಖಂ ಪಶ್ಯ, ತಂದೆ ಸಾಯ್ತಾ ಇದ್ದಾನೆ ಅಂತ ಹೇಳಿ ಕಣ್ತುಂಬ ನೀರು ತುಂಬಿಕೊಂಡಿದ್ದಾನೆ ನೋಡವನ್ನ. ಭೂಮೌ ಪತಿತ ಮಂಗದಂ, ನೆಲದಲ್ಲಿ ಬಿದ್ದು ಹೊರಳಾಡ್ತಾ ಇದೆ ಮಗು. ಮಮ ಪ್ರಾಣೇ ಪ್ರಿಯತರಂ ಪುತ್ರಂ ಪುತ್ರಮಿವೌರಸಂ ಮಯಾ ಹೀನ ಮಹೀನಾರ್ಥಂ ಸರ್ವತಃ ಪರಿಪಾಲಯ. ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ನನ್ನ ಮಗನನ್ನು ನಿನ್ನ ಮಗ ಎಂದು ತಿಳಿದು ಪಾಲಿಸು. ನಾನು ಈ ಲೋಕ ಬಿಟ್ಟು ಹೊರಡಬೇಕಾದರೆ ನಿನಗಿದೊಂದನ್ನೇ ಹೇಳ್ತಾ ಇರೋದು. ತ್ವಮಪ್ಯಸ್ಯ ಪಿತಾ ದಾತಾ ಪರಿತ್ರಾತ ಚ ಸರ್ವಶಃ ಭಯೇಷು ಅಭಯದಶ್ಚೈವ ಯಥಾಹಂ ಪ್ಲವಗೇಶ್ವರ. ತ್ವಮಪ್ಯಸ್ಯ ಪಿತಾ, ನೀನು ಕೂಡ ಇವನ ತಂದೆ, ಇವನಿಗೆ ದಾನಿ, ಇವನನ್ನು ರಕ್ಷಣೆ ಮಾಡಬೇಕು ನೀನು. ಭಯೇಷು ಅಭಯದಃ, ಭಯ ಒದಗಿದಾಗ ಅಭಯವನ್ನು ನೀಡಬೇಕು. ನಾನು ಹೇಗೆ ಅಂಗದನನ್ನು ನೋಡಿಕೊಳ್ಳುತ್ತೇನೋ ಹಾಗೆ ನೀನು ನೋಡಿಕೊಳ್ಳಬೇಕು. ಇದನ್ನು ಸುಗ್ರೀವ ಚತು ತಪ್ಪದಂತೆ ಪಾಲಿಸಿದ. ಆದರೆ ಅಂಗದನಿಗೆ ಚಿಕ್ಕಪ್ಪನ ದೊಡ್ಡಸ್ತಿಕೆ ಮಧ್ಯದಲ್ಲಿ ಸ್ವಲ್ಪ ಅರ್ಥ ಆಗಲಿಲ್ಲ. ಏಷ ತಾರಾತ್ಮಜ ಶ್ರೀಮಾನ್ ತ್ವಯಾ ತುಲ್ಯ ಪರಾಕ್ರಮಃ ರಕ್ಷಸಾಂಚ ವಧೇ ತೇಷಾಂ ಅಗ್ರತಸ್ತೆ ಭವಿಷ್ಯತಿ. ಇವನು ತಾರೆಯ ಮಗ, ನಿನಗೆ ಸಮನಾದ ಪರಾಕ್ರಮ ಇರುವವನು, ಮುಂದೆ ರಾಕ್ಷಸರನ್ನು ಕೊಲ್ಲುವಲ್ಲಿ ನಿನಗೆ ಸಹಾಯಕನಾಗ್ತಾನೆ ಅಂತ. ಅವನಿಗೆ ವಾಲಿಯ ಕಣ್ಮುಂದೆ ಸಮಗ್ರ ಭವಿಷ್ಯ ಬಂದ್ಬಿಟ್ಟಿದೆ. ರಾಮ ಕರ್ಕೊಂಡು ಹೋಗ್ತಾನೆ, ರಾವಣನನ್ನು ಎದುರಿಸಿ ನಿಲ್ತಾನೆ, ರಾವಣನನ್ನು ಸಾಯಿಸ್ತಾನೆ, ಸುಗ್ರೀವ ಮೊದಲಾದವರು ಅವರ ಸೇವೆಯನ್ನು ಸಲ್ಲಿಸ್ತಾರೆ, ಅಲ್ಲಿ ಅಂಗದ ಯುದ್ಧ ಮಾಡ್ತಾನೆ. ಇಷ್ಟು ಕ್ಲಾರಿಟಿ ಇದೆ ವಾಲಿಗೆ. ಅನುರೂಪಾಣಿ ಕರ್ಮಾಣಿ ವಿಕ್ರಮ್ಯ ಬಲವಾನ್ ರಣೇ ಕರಿಷ್ಯತ್ಯೇಷ ತಾರೇಯಃ ತೇಜಸ್ವಿ ತರುಣೋಂಗದಃ. ಅವನ ತಾರುಣ್ಯಕ್ಕೆ ಅನುಗುಣವಾದ ಕರ್ಮಗಳನ್ನು ಮಾಡ್ತಾನೆ. ಸುಷೇಣ ದುಹಿತಾಚೇಯಂ ಅರ್ಥ ಸೂಕ್ಷ್ಮ ವಿನಿಶ್ಚಯೇ ಔತ್ಪಾತಿಕೇ ಚ ವಿವಿಧೇ ಸರ್ವತಃ ಪರಿನಿಷ್ಠಿತ. ಇನ್ನು ನನ್ನ ಹೆಂಡತಿ, ಅವಳನ್ನು ನೀನು ಪರಿಗ್ರಹಿಸು. ಅತ್ತಿಗೆ ಎನ್ನುವ ಪದ ಇದೆಯಲ್ಲ, ಅತ್ತಿಗೆ ಅಂದರೆ ಮತ್ತೇನೂ ಅಲ್ಲ, ಅಮ್ಮ ಅಂತಾನೆ ಅರ್ಥ. ಅಮ್ಮ ಅಂತಾನೆ ಅರ್ಥ. ಸಂಸ್ಕೃತದಲ್ಲಿ ಹಾಗಿಲ್ಲ ಪದ, ಪ್ರಜಾವತಿ ಅಂತ ಇದೆ. ಸಂಸ್ಕೃತದಲ್ಲಿ ಅತ್ತಿಗೆ ಅನ್ಲಿಕ್ಕೆ ಏನು ಪದ? ಪ್ರಜಾವತಿ ಅಂತ ಪದ ಅಷ್ಟೇ. ನಮ್ಮ ಕುಲದ ಉತ್ಕೃಷ್ಟವಾದ ಮಗುವಿಗೆ ಕಾರಣಳಾದವಳು ಅಷ್ಟೇ. ಅತ್ತಿಗೆ, ಅಳುತ್ತಿಗೆ ಈ ತರಹದ ಪದಗಳೇ ಇಲ್ಲ. ಸುಷೇಣ ದುಹಿತಾಚೇಯಂ ಅರ್ಥ ಸೂಕ್ಷ್ಮ ವಿನಿಶ್ಚಯೇ. ಇವಳೇನಿದ್ದಾಳೆ, ಇವಳನ್ನು ಬಿಡಬೇಡ. ಪ್ರಚಂಡವಾದ ಪ್ರಜ್ಞೆ ಇದೆ ಅವಳಿಗೆ, ಸೂಕ್ಷ್ಮವಾದ ಈಕ್ಷಿಕೆ ಇದೆ, ಸೂಕ್ಷ್ಮವಾದ ಅರಿವು ಇದೆ. ಅವಳಿಗೆ ಪೂರ್ಣವಾದ ಐಡಿಯಾ ಇದೆ ಎಲ್ಲದರ ಬಗ್ಗೆ. ನಿನಗೆ ಹೊಳಿದೇ ಇದ್ದ ಅಂಶಗಳೆಲ್ಲ ಅವಳಿಗೆ ಹೊಳೆಯುತ್ತೆ. ನಿನ್ನನ್ನು ಕಷ್ಟದಿಂದ ಪಾರು ಮಾಡುವವಳು ಇವಳನ್ನು ಬಿಡಬೇಡ. ಔತ್ಪಾತಿಕೇತ ವಿವಿಧೇ ಸರ್ವತಃ ಪರಿನಿಷ್ಠಿತ. ಎಲ್ಲಿಯ ತನಕ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಇವಳಿಗೆ ಬರುತ್ತೆ. ಉತ್ಪಾತಕ್ಕೆ ಸಂಬಂಧಪಟ್ಟದ್ದು ಔತ್ಪಾತಿಕ. ಔತ್ಪಾತಿಕೇತ ವಿವಿಧೆ ಸರ್ವತಃ ಪರಿನಿಷ್ಠಿತೆ. ನ್ಯಾಚುರಲ್ ಕೆಲಾಮಿಟೀಸ್ ಆದರೂ ಕೂಡ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಇವಳಿಗೆ ಗೊತ್ತಿದೆ. ಅಷ್ಟು ಸೂಕ್ಷ್ಮವಾದ ಬುದ್ಧಿ ಇರುವವಳು, ಪ್ರಜ್ಞೆ ಇರುವವಳು ತಾರೆ. ಇವಳನ್ನು ಬಿಡಬೇಡ. ಯದೇಶ ಸಾಧ್ವಿತಿ ಬ್ರೂಯಾತ್
ಕಾರ್ಯಂ ತನ್ಮುಕ್ತ ಸಂಶಯಂ ನಹಿ ತಾರಾಮತಂ ಕಿಂಚಿದನ್ಯಥಾ ಪರಿವರ್ತತೆ ಯದೇಶ ಸಾಧ್ವಿತಿ ಬ್ರೂಯಾತ್. ಇವಳು ಚೆನ್ನಾಗಿದೆ ಅಂತ ಹೇಳಿದ್ದನ್ನು ಮಾಡು, ಇವಳು ಬೇಡ ಅಂತ ಹೇಳಿದ್ದನ್ನು ಮಾಡಬೇಡ. ನಹಿ ತಾರಾಮತಂ ಕಿಂಚಿತ್ ಅನ್ಯಥಾ ಪರಿವರ್ತತೆ. ತಾರೆ ಹೇಳಿದ್ದು ಬೇರೆ ಆಗಲೇ ಇಲ್ಲ, ಅದು ಅವಳು ಹೇಳಿದ್ಲು ನನಗೆ, ನಾನು ಕೇಳಲಿಲ್ಲ. ರಾಘವಸ್ಯ ಚ ತೇ ಕಾರ್ಯಂ ಕರ್ತವ್ಯಂ ಅವಿಶಂಕಯ ಸ್ಯಾದ ಧರ್ಮೋ ಹ್ಯಕರಣೆ ತ್ವಂಚ ಹಿಂಸ್ಯಾದಮಾನಿತಃ. ಇನ್ನು ಮೂರನೆಯ ಅಂಶ ಏನು ಅಂದರೆ, ರಾಘವಸ್ಯ ಚ ತೇ ಕಾರ್ಯಂ ಕರ್ತವ್ಯಂ ಅವಿಶಂಕಯ. ರಾಮನ ಕೆಲಸ ಏನಿದೆ ಅದನ್ನು ಯಾವ ಕೊಂಕು ಅಂಕು ನೆಪಗಳಿರದೆ, ಕೊಂಕು ಇರದೆ ರಾಮನ ಕೆಲಸವನ್ನು ಮಾಡಬೇಕು ನೀನು. ರಾಘವಸ್ಯ ಚ ತೇ ಕಾರ್ಯಂ ಕರ್ತವ್ಯಂ ಅವಿಶಂಕಯ ಸ್ಯಾದ ಧರ್ಮೋ ಹ್ಯಕರಣೆ. ಮಾಡದೆ ಹೋದರೆ ನಿನಗೆ ಪಾಪ ಬರುತ್ತೆ. ತ್ವಾಂಚ ಹಿಂಸ್ಯಾದಮಾನಿತಃ. ಅವನಿಗೆ ಗೌರವ ಕೊಡದಿದ್ದರೆ ನೀನು ಪೆಟ್ಟು ತಿಂತಿ. ಇಮಾಂ ಚ ಮಾಲಾಮಾಧತ್ಸ್ವ ದಿವ್ಯಾಂ ಸುಗ್ರೀವ ಕಾಂಚನೀಂ ಉದಾರಾಶ್ರೀಸ್ಥಿತಾ ಹ್ಯಸ್ಯಾಂ ಸಂಪ್ರಜಹ್ಯಾನ್ಮೃತೆ ಮಯಿ. ಈ ಮಾಲೆಯನ್ನು ನೀನು ಹಾಕಿಕೋ. ದಿವ್ಯ ಮಾಲೆ ನಮ್ಮ ಅಪ್ಪ ಇಂದ್ರ ಕೊಟ್ಟಿದ್ದು. ಇದು ಮರಣವನ್ನು ಮುಂದೂಡುತ್ತೆ ಅಥವಾ ಮರಣ ಬರದಂತೆ ಮಾಡುತ್ತೆ. ಈ ಮಾಲೆ ನಾನು ಹಾಕ್ಕೊಂಡಿದ್ದೀನಿ, ನಾನು ಸತ್ತ ಮೇಲೆ ಇದು ನಿನಗೆ, ಈಗಲೇ ನೀನು ಹಾಕು. ಈ ಮಾಲೆ ಇದ್ದ ಮೇಲೆ ರಾಮನಿಗೆ ಗೊತ್ತಾಗಲಿಲ್ಲ ಅಂದರೆ ಹಾಸ್ಯಾಸ್ಪದ ಅಲ್ವಾ? ಈ ಮಾಲೆಯೇ ಸಾಕಿತ್ತು. ನಿನಗೆ ಬೇರೆ ಮಾಲೆ ಹಾಕೋ ಏನು? ಮಾಲೆ ಹಾಕ್ಕೊಂಡಿರೋನು ವಾಲಿ, ಮಾಲೆ ಹಾಕೊಳ್ಳದೇ ಇರೋನು ಸುಗ್ರೀವ ಅಂತ ಗುರುತಿಸ್ಲಿಕ್ಕೆ ಆಗ್ತಾ ಇರಲಿಲ್ವಾ? ಅದರಿಂದಾಗಿ ನೀವಿಬ್ಬರು ಒಂದೇ ರೀತಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳೋದೇನು ಅಂದರೆ, ರಾಮ ಒಂದು ಚಾನ್ಸ್ ಕೊಡ್ತಾ ಇದ್ದಾನೆ. ಅದನ್ನು ಕೆಲವೊಂದೆಲ್ಲ ಹೇಳಲಿಕ್ಕಾಗಲ್ಲ, ಒಂದು ಚಾನ್ಸ್ ಕೊಡ್ತಾ ಇದ್ದಾನೆ. ಇನ್ನೊಂದು ಅವಕಾಶ ಇದೆ. ವಾಲಿಯನ್ನು ನೀನು ಕಾಂಪ್ರಮೈಸಿಗೆ ಒಪ್ಪಿಸು ಅಂತ ಹೇಳಿದ್ರೆ ನಾನು ಒಪ್ಪಿಸ್ಲಿಕ್ಕೆ ತಯಾರು. ವಾಲಿಗಿಂತ ನನಗೆ ಎಷ್ಟೋ ಜಾಸ್ತಿ ಬಲ ಇದೆ ಅಂತ ಈಗಾಗಲೇ ಪ್ರೂವ್ ಮಾಡಿಯಾಗಿದೆ. ಆ ಕಾರಣದಿಂದ ನಾನು ನನ್ನ ಆಸಕ್ತಿ ಅಂತ ಸುಗ್ರೀವ ತಿಳ್ಕೊತಾನೆ ಅಂತ ಎಣಿಸ್ಕೋಬೇಕಾಗಿಲ್ಲ. ಅದರ ಬದಲು ಅಜ್ಞಾನದ ನೆಪ ಹೇಳಬಹುದು. ನೀವಿಬ್ಬರು ಒಂದೇ ರೀತಿ ಇದ್ರಪ್ಪ, ಗುರುತು ಸಿಗಲಿಲ್ಲ, ಆಮೇಲೆ ಅವನನ್ನು ಕೊಲ್ಲೋ ಬದಲು ನಿನ್ನನ್ನು ಕೊಂದರೆ ಕಷ್ಟ ಅಂತ ಈ ತರಹ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವಕಾಶ ಕೊಟ್ಟಿದ್ದಾನೆ. ಅದು ಸುಗ್ರೀವನಿಗೂ ಸ್ವಲ್ಪ ಅರ್ಥ ಆಯಿತು. ನೀನು ಯಾಕೆ ನನ್ನಲ್ಲಿ ದಯೆ ಮಾಡಲಿಲ್ಲ ಅಂತ ಕೇಳ್ದ. ಅದಕ್ಕೆ ಯಾಕೆ ದಯೆ ಮಾಡಲಿಲ್ಲ, ನಿನಗೂ ಆಗಲಿಲ್ವಾ ಅಂತ ಕೇಳಲಿಲ್ಲ. ನೀನು ಯಾಕೆ ನನ್ನಲ್ಲಿ ದಯೆ ಮಾಡಲಿಲ್ಲ ಅಂತ ಕೇಳಿದ ಸುಗ್ರೀವ. ಇದರೆಲ್ಲದರ ಅಭಿಪ್ರಾಯ ಏನು ಅಂದರೆ, ಸುಗ್ರೀವನಿಗೆ ತಪ್ಪು ಮಾಡದಂತೆ ತಿದ್ದಿಕೊಳ್ಳಲಿಕ್ಕೆ ದೇವರು ಕೊಟ್ಟ ಒಂದು ಅವಕಾಶ. ಅದು ನಾವು ಮಾಡಲಿಲ್ಲ. ಈ ದೋಷ ಇರೋದ್ರಿಂದ ವಾಲಿಯನ್ನ ಕೊಲ್ಲಿಸಬಾರದಾಗಿದ್ದರೂ ಕೂಡ ಕೊಲ್ಲಿಸಿದ್ದರಿಂದ ಮುಂದೆ ಕರ್ಣನಾಗಿ ಹುಟ್ಟುವಾಗ ಅವನಿಗೆ ಸಹಸ್ರವರ್ಮ ನಾಮಿನ ಅವೇಷ್ಟಿತಃ ಅಜನೀ, ಸಹಸ್ರವರ್ಮ ನಾಮಿನ ಸುರೇಣ ವೇಷ್ಟಿತೋ ಜನಿ. ನಿವಾತ ಕವಚನ ಆವೇಶದಿಂದ ಹುಟ್ಟಿದ. ಅದಕ್ಕಾಗಿ ಕರ್ಣನಿಗೆ ಹುಟ್ಟಿನಿಂದ ಕವಚ ಬಂದದ್ದು. ಹುಟ್ಟಿನಿಂದ ಕವಚ ಬಂದರೆ ದೊಡ್ಡ ಸಂಗತಿ ಅಲ್ಲ. ಅದು ತಾಯಿಗೆ ಪ್ರಾಬ್ಲಮ್ ಅಲ್ವಾ? ಆ ಕವಚ ಇವನ ಜೊತೆಗೆ ಬೆಳೆಯುತ್ತೆ, ಆದರೂ ಅದು ಗಟ್ಟಿಯಾಗೇ ಇರುತ್ತೆ. ಬಟ್ಟೆ ಜೊತೆಗೆ ಹುಟ್ಟೋದಿದ್ರೆ ತಾಯಂದ್ರ ಕಥೆ ಏನ್ರಿ? ಯೋಚನೆ ಮಾಡಿ. ಹಾಗೇ ಇದ್ರೇನೆ ಬಹಳ ಕಷ್ಟ ಆಗತ್ತೆ ಅವ್ರಿಗೆ. ಇನ್ನು ಅಂಥದ್ರಲ್ಲಿ ಬಟ್ಟೆ ಜೊತೆಗೆ ಹುಟ್ಟುಬಿಟ್ರೆ, ಕವಚದ ಜೊತೆಗೆ ಹುಟ್ಟಿದ್ರೆ ತಾಯಿಗೆ ಅಂತ ಕಷ್ಟ ಆಗಬೇಡ. ಅದು ದೊಡ್ಡ ಸಂಗತಿ ಅಲ್ಲ, ಹುಟ್ಟಿದ ಹೆಗ್ಗಳಿಕೆ ಅಲ್ಲ. ಅದು ಅಸುರನ ಆವೇಶ ಇತ್ತು ಅಂತ ಗೊತ್ತಾಯ್ತು ಅಷ್ಟೇ ಎಲ್ರಿಗೂ. ಸಹಸ್ರವರ್ಮ ನಾಮಿನ ತುರೇಣ ವೇಷ್ಟಿತೋ ಜನಿ ಅಂದರು. ಮಹಾಭಾರತ ತಾತ್ಪರ್ಯದಲ್ಲಿ ವಾಲಿವಧಾನು ನಯಾಯ ಪ್ರಣಯೀ ಅಂತಂದರು. ವಾಲಿವಧೆಯಲ್ಲಿ ಇಂದ್ರನಿಗೆ ಹೆಚ್ಚು ಅನ್ಯಾಯ ಆಗಿದೆ ಅನ್ನುವ ಪ್ರೀತಿಯಿಂದ
ರಾಮ ಕೃಷ್ಣನಾದಾಗ ಅರ್ಜುನನನ್ನು ವಿಶೇಷವಾಗಿ ಅಂದರೆ ವಾಲಿಯನ್ನು ವಿಶೇಷವಾಗಿ ಪ್ರೀತಿಸಿದ ಅಂತಾರೆ ಮಹಾಭಾರತ ತಾತ್ಪರ್ಯದಲ್ಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವಕಾಶ ಕೊಟ್ಟಿದ್ದು ನೋಡಿ. ಇಲ್ಲಿ ಹೇಳಲಿಲ್ವಾ, ಇದೋ ನನ್ನ ಬಂಗಾರದ ಮಾಲೆ, ಇದನ್ನು ನಿನಗೆ ಕೊಡ್ತಾ ಇದ್ದೇನೆ, ಇದಿರೋವ ತನಕ ನಾನು ಸಾಯುವುದಿಲ್ಲ, ನಾನು ಸಾಯ್ಬೇಕು ಅಂದರೆ ಇದನ್ನು ತೆಗೆದು ನೀನು ಹಾಕೋ, ಆಮೇಲೆ ನಾನು ಸಾಯ್ತೇನೆ ಎಂದ. ಇತ್ಯೇವ ಮುಕ್ತ ಸುಗ್ರೀವೋ ವಾಲಿನ ಭ್ರಾತೃ ಸೌಹೃದಾತ್ ಹರ್ಷಂ ತ್ಯಕ್ತ್ವಾ ಪುನರ್ದೀನಃ ಗ್ರಹಗ್ರಸ್ತೈವೋಡುರಾಟ್. ಹೀಗೆ ಹೇಳ್ತಾ ಇದ್ದಾಗ ಆ ಸುಗ್ರೀವನ ವಿಜಯದ ಉನ್ಮಾದ ಎಲ್ಲ ಇಳಿದು ಹೋಯಿತು. ಆ ವಿಜಯದ ಸಂತೋಷವೇ ಇರಲಿಲ್ಲ ಅವನಿಗೆ, ಆ ತರಹ ಆಯಿತು. ತದ್ವಾಲಿ ವಚನಾಚ್ಛಾಂತಃ ಕುರುವನ್ಯುಕ್ತಮತಂದ್ರಿತಃ ಜಗ್ರಾಹ ಸೋಭ್ಯನುಜ್ಞಾತೋ ಮಾಲಾಂ ತಾಂ ಚೈವ ಕಾಂಚನೀಂ. ತಟಸ್ಥವಾಗಿ ಆ ಬಂಗಾರದ ಮಾಲೆಯನ್ನು ತೆಗೆದು ಹಾಕಿಕೊಂಡ. ತಾಂ ಮಾಲಾಂ ಕಾಂಚನೀಂ ದತ್ವಾ ದೃಷ್ಟ್ವಾ ಚೈವಾತ್ಮಜಂ ಸ್ಥಿತಂ ಸಂಸಿದ್ಧ ಪ್ರೇತ್ಯ ಭಾವಾಯ ಸ್ನೇಹಾದಂಗದಮಬ್ರವೀತ್. ಆ ಬಂಗಾರದ ಮಾಲೆಯನ್ನು ಕೊಟ್ಟು ಸಂಸಿದ್ಧ ಪ್ರೇತ್ಯ ಭಾವಾಯ, ನಾನು ಸಾಯ್ತೇನೆ ಅಂತ ಪೂರ್ತಿ ನಿಶ್ಚಯ ಮಾಡಿಕೊಂಡು ಪ್ರೀತಿಯಿಂದ ಮಗನಾದ ಅಂಗದನಿಗೆ ವಾಲಿ ನುಡಿದ. ದೇಶಕಾಲೌ ಭಜಸ್ವಾದ್ಯ ಕ್ಷಮಮಾಣ ಪ್ರಿಯೇ ಸುಖ ದುಃಖ ಸಹಕಾಲೇ ಸುಗ್ರೀವ ವಶಗೋ ಭವ. ನೋಡು, ದೇಶಕ್ಕೆ ತಕ್ಕ ನಡವಳಿಕೆ ಇರಲಿ, ಕಾಲಕ್ಕೆ ತಕ್ಕ ನಡವಳಿಕೆ ಇರಲಿ. ಪ್ರಿಯೇ ಕ್ಷಮಮಾಣ, ನಿನಗೆ ಇಷ್ಟವಾದದ್ದನ್ನು ಅನಿಷ್ಟವಾದದ್ದನ್ನು ಅದು ಹೇಗಿದೆಯೋ ಹಾಗೆ ಹೊಂದು ಸಹಿಸು. ಸುಖ ದುಃಖಗಳನ್ನು ವಿಪರೀತವಾಗಿ ತಲೆಗೆ ಹಚ್ಕೊಳ್ಬೇಡ, ಸುಗ್ರೀವ ವಶನಾಗಿ ಇರು. ಯಥಾ ಹಿ ತ್ವಂ ಮಹಾಬಾಹೋ ಲಾಳಿತ ಸತತಂ ಮಯಾ ನ ತಥಾ ವರ್ತಮಾನಂ ತ್ವಾಂ ಸುಗ್ರೀವೋ ಬಹುಮನ್ಯತೆ. ಸುಗ್ರೀವನ ಎದುರುಗಡೆಯೇ ಒಂದು ಫ್ಯಾಕ್ಟ್ ಹೇಳಲಿಯ, ನಾನು ನಿನ್ನನ್ನು ಎಷ್ಟು ಪ್ರೀತಿಸಿದ್ದೇನೋ, ನನ್ನಿಂದ ನೀನು ಎಷ್ಟು ಪ್ರೀತಿಯನ್ನು ಪಡೆಯುತ್ತೀಯೋ ಅಷ್ಟು ಪ್ರೀತಿಯನ್ನು ಸುಗ್ರೀವನಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ಚಿಕ್ಕಪ್ಪ ಅವನು, ಹೌದು ಹೌದು ಹೌದು. ನಾಸ್ಯಾಮಿತ್ರೈರ್ಗತಂ ಗಚ್ಚೇ ಮಾ ಶತ್ರುಭಿರರಿಂದಮ ಭರ್ತುರರ್ಥಪರೋದಾಂತಹ ಸುಗ್ರೀವ ವಶಗೋ ಭವ. ನೋಡು, ಎಲ್ಲಕ್ಕಿಂತ ಮಿಗಿಲಾಗಿ ನಾಸ್ಯಾಮಿತ್ರೈರ್ಗತಂ ಗಚ್ಚೇ, ಇವನ ಶತ್ರುಗಳು ಅವ್ರ ಜೊತೆ ಸೇರಬೇಡ. ಅವನಿಗೆ ಮೊದಲೇ ಒಂದು ಫೋರ್ಸೈಟ್ ಇತ್ತು, ಇವನ ಶತ್ರುಗಳು ಏನಿದ್ದಾರೆ ಅಲ್ಲಿ ಸೇರಬೇಡ. ಸುಗ್ರೀವನ ಶತ್ರುಗಳು ಮಾ ಶತ್ರುಭಿರ ಅರಿಂದಮ, ಅಮಿತ್ರರು ಮತ್ತು ಶತ್ರುಗಳು ಎರಡು. ಮಿತ್ರರಲ್ಲದವರು ಅಮಿತ್ರರು. ಶತ್ರುಗಳು ಅಂತಂದರೆ ಉತ್ಕಟವಾಗಿ ದ್ವೇಷಿಸುವವರು, ಅವ್ರ ಜೊತೆಗಿರಬೇಡ. ಭರ್ತು ಅರ್ಥಪರೋದಂತಹ, ಒಡೆಯನ ಪ್ರಯೋಜನಕ್ಕಾಗಿ ಶ್ರಮಿಸು. ಸುಗ್ರೀವ ವಶಗೋ ಭವ, ಸುಗ್ರೀವ ವಶಗೋ ಭವ. ನ ಚಾತಿ ಪ್ರಣಯ ಕಾರ್ಯ ಕರ್ತವ್ಯೋ ಪ್ರಣಯಶ್ಚತೆ ಉಭಯಂ ಹಿ ಮಹಾದೋಚಂ ತಸ್ಮಾದಂತರ ದೃಗ್ಭವ. ಪ್ರೀತಿ ವಿಪರೀತ ಆಗದೇ ಇರಲಿ, ದ್ವೇಷವೂ ಇರದಿರಲಿ. ಯಾಕೆಂದರೆ ಯಾವುದೇ ಉತ್ಕಟವಾಗಿ ಮಾಡಿದ್ರೆ ಸಮಸ್ಯೆ. ನಚಾತಿ ಪ್ರಣಯ ಕಾರ್ಯ, ಅತ್ಯಂತ ಪ್ರೀತಿಯನ್ನು ತೋರಿಸ್ಬೇಡ, ಹಾಗೆ ಅತ್ಯಂತ ದ್ವೇಷವನ್ನೂ ತೋರಿಸ್ಬೇಡ. ಇದು ಎಲ್ಲರಿಗೂ ಕೊಡುವಂತಹ ಸೂಚನೆ. ಉಭಯಂ ಹಿ ಮಹಾದೋಷಂ, ಗುಣಗಣಗಳನ್ನು ಕಾಣದ ದ್ವೇಷ ಬೇಡ, ದೋಷಗಳನ್ನು ಕಾಣದ ಪ್ರೀತಿಯೂ ಬೇಡ. ಏನು, ಎರಡೂ ಸಮವಾಗಿ ಇರಲಿ. ಉಭಯಂ ಹಿ ಮಹಾದೋಷಂ ತಸ್ಮಾದಂತರ ದೃಗ್ಭವ, ಅದರಿಂದ ನಡುವೆ ನಿನ್ನ ದರ್ಶನವಿರಲಿ. ನಿನ್ನೆ ನಾನು ಅಬ್ರುಪ್ಟಾಗಿ ಎಂಡ್ ಮಾಡಿದ್ದು ಅದೇ ಕಾರಣಕ್ಕೆ.
4 ನಿಮಿಷ ಮೊದಲೇ ಮುಗಿಸ್ದೆ. ಯಾಕೆಂದರೆ ಆ ಪರಿ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ. ಅದರಿಂದಾಗಿ ಆ ಮಹಾಭಾರತದ ಆ ವಿಪ್ಲವ ಇಡೀ ಬ್ರಾಹ್ಮಣರನ್ನ ಕಾರ್ನರ್ ಮಾಡಿ ಬೇರೆ ಎಲ್ಲರೂ ಕೂಡ ದಂಗೆ ಎದ್ರೆ ಬ್ರಾಹ್ಮಣರು ಏನು ಮಾಡಬೇಕು ಅಂತ ಅವನು ಕೇಳಿದ. ಅದನ್ನು ವಿವರಿಸಿ ಮಾಡ್ಬೇಕಾದ್ರೆ ಎಂಥ ಅಂಶಗಳನ್ನೆಲ್ಲ ಇವರು ಬಿಟ್ಟಿದಾರಲ್ಲ, ಇದು ಯಾವುದನ್ನು ಓದದೆ ಅಂತ ಹೇಳಿ ನನಗೆ ಅದು ಸಿಟ್ಟು ಬಂತು. ಆ ಸಿಟ್ಟು ಮಿತಿಮೀರಿ ಹೋಗೋದು ಬೇಡ ಅಂತ ಹೇಳಿ ನಾನು ಅಲ್ಲೇ ನಿಲ್ಲಿಸಿದೆ. ಅದರಿಂದಾಗಿ ಯಾವುದೇ ಆಗಲಿ ಅತಿಯಾದಾಗ ಸುಮ್ಮನೆ ಇರೋದು ಅತ್ಯಂತ ಉತ್ತಮ. ತಸ್ಮಾತ್ ಅಂತರದೃಗ್ಭವ ನ ಚಾತಿ ಪ್ರಣಯ ಕಾರ್ಯ ಕರ್ತವ್ಯ ಅಪ್ರಣಯಶ್ಚತೆ ಉಭಯಂ ಹಿ ಮಹಾದೋಷಂ. 2 ಗುಣವನ್ನು ಕಾಣದೇ ಇರೋದು, ಗುಣವನ್ನು ಕಾಣದ ದ್ವೇಷ. ಒಬ್ಬರ ಮೇಲೆ ದ್ವೇಷ ಶುರು ಆದರೆ ಅವ್ರು ಏನು ಮಾಡಿದ್ರು ತಪ್ಪಾಗಿ ಕಾಣುತ್ತೆ. ಒಬ್ಬರ ಮೇಲೆ ಪ್ರೀತಿ ಶುರು ಆದರೆ ಏನು ಮಾಡಿದ್ರು ಅದು ಪ್ರೀತಿ, ಇಲ್ಲ ಅವ್ರು ಮಾಡಿದ್ದು ಕರೆಕ್ಟು. ನಾನೇ ಕೇಳಿದ್ದೀನಿ, ನಾನೇ ಇದನ್ನು 2 ಕೇಳಿದ್ದೀನಿ. ಒಂದೇ ಘಟನೆ. ಅದು ಕೆಲವೊಬ್ರದ್ದು ಇನ್ನೂ ಪ್ರೀತಿ ಜಾಸ್ತಿ ಆದಾಗ ಅದನ್ನೇ ಹಿಡ್ಕೊಂಡು ಬೈತಾರೆ, ಅದನ್ನೇ ಹಿಡ್ಕೊಂಡು ಹೊಗಳ್ತಾರೆ. ದ್ವೇಷ ಸಿಟ್ಟು ಬಂದಾಗ ಅದನ್ನೇ ಹಿಡ್ಕೊಂಡು ಬೈದಿರ್ತಾರೆ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಆಯ್ತಾ? ಅದರಿಂದಾಗಿ ನಚಾತಿ ಪ್ರಣಯ ಕಾರ್ಯ. ಈಗ ಒಬ್ಬರು ಸ್ವಾಮಿಗಳು ಪೂಜೆ ಮಧ್ಯದಲ್ಲಿ ಒಬ್ಬರನ್ನ ಮಾತಾಡಿಸಿದ್ರು ಅಂತ ಇಟ್ಕೊಳ್ಳಿ. ಚೆನ್ನಾಗಿದ್ದೀರಾ? ನಮ್ಮ ಸ್ವಾಮಿಗಳು ಹಾಗೆ ಮಾಡ್ತಾ ಇದ್ರು. ಪೂಜೆ ಮಾಡ್ತಾ ಇರುವಾಗ ಯಾರಾದರೂ ದೊಡ್ಡವರು ಬಂದಾಗ ತಿರುಗಿ ಚೆನ್ನಾಗಿದ್ದೀರಾ ಕೂತ್ಕೊಳ್ಳಿ ಅಂತ ಹೇಳಿ ಪೂಜೆ ಮುಂದುವರಿಸ್ತಾ ಇದ್ರು. ನಮ್ಮ ಸ್ವಾಮಿಗಳನ್ನು ಕಂಡ್ರೆ ಬಹಳ ಭಕ್ತಿ ಇರೋರು. ನೋಡಿ ಭಕ್ತರಲ್ಲಿ ಎಂಥ ಕರುಣೆ. ಪೂಜೆ ಮಾಡ್ತಾ ಇದ್ರು, ಮಾತನಾಡಿಸಿ ಮತ್ತೆ ಪೂಜೆ ಮುಂದುವರಿಸ್ತಾರೆ. ಇದು ಒಂದು. ಅದೇ ಆಗದೆ ಇದ್ದವರು ನೋಡ್ರಿ, ಪೂಜೆನಲ್ಲಿ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಯಾರೋ ಬಂದರೆ ನೋಡ್ಕೊಂಡು ಮಾತಾಡಿಸ್ಬಿಟ್ಟು ಮತ್ತೆ ಮುಂದುವರಿಸ್ತಾರಲ್ರಿ ಅವರು. ಘಟನೆ ಒಂದೇ. ಹಾಗೆ ಅದರಿಂದಾಗಿ ನಚಾತಿ ಪ್ರಣಯ ಕಾರ್ಯ ಕರ್ತವ್ಯ ಅಪ್ರಣಯಶ್ಚತೆ ಉಭಯಂ ಹಿ ಮಹಾದೋಷಂ ತಸ್ಮಾದಂತರದೃಗ್ಭವ ಇತ್ಯುಕ್ತ್ವಾಥ ವಿವೃತ್ತಾಕ್ಷಃ ಶರಸಂಪೀಡಿತೋ ಭೃತಂ ವಿವೃತೈರ್ದಶನೈರ್ಭೀಮೈಃ ಬಭೂವೋತ್ಕ್ರಾಂತ ಜೀವಿತಃ ಇತ್ಯುಕ್ತ್ವಾಥ ವಿವೃತ್ತಾಕ್ಷಃ. ಹೀಗೆ ಹೇಳಿದಾಗ ಅಗಲವಾಗಿ ಕಣ್ಣು ತೆರೆದು, ಹೀಗೆ ಹೇಳಿದ ಕೂಡಲೇ ವಿಪರೀತ ನೋವಾಗ್ತಾ ಇದೆ, ಅಗಲವಾಗಿ ಕಣ್ಣು ತೆರೆದ. ವಿವೃತೈರ್ದಶನೈರ್ಭೀಮೈಃ. ಆ ಕಪಿ ನಗಲಿಕ್ಕೆ ಅಂತ ಹೋಯ್ತದು, ಆದರೆ ಆ ಇರುವ ಹಲ್ಲುಗಳೆಲ್ಲ ಊತೂತವಾದ್ದರಿಂದಾಗಿ ಘೋರವಾಗಿ ಕಾಣಿಸ್ತಾ ಇತ್ತು. ಹಾಗೆ ವಿವೃತೈ ದಶನೈ ಭೀಮೈ ಹೀಗೆ ಹಲ್ಲು ಕಿರಿತಾ ಇರ್ಬೇಕಾದ್ರೆ ಪ್ರಾಣ ಹೊಟ್ಟೋಯ್ತು. ಬಭೂವ ಉತ್ಕ್ರಾಂತ ಜೀವಿತ. ಈ ಸಾವನ್ನ ಪಂಡಿತಾಚಾರ್ಯರು ಕಂಡ ಬಗೆ ಹೇಗೆ? ತದಾತ್ಮಚೇತ ಕಲಶೆ ಪ್ರಗೃಹ್ಯ ರಾಮಸ್ಯ ರೂಪಾಮೃತಮೀಕ್ಷಣಾಭ್ಯಾಂ. ಆತ್ಮಚೇತ ಕಲಶೆ, ತನ್ನ ಉತ್ಕಟ ಪ್ರಜ್ಞೆ ಎಂಬ ತಂಬಿಗೆಯಲ್ಲಿ ಕಣ್ಣುಗಳೆಂಬ ಕೈಗಳಿಂದ ರಾಮನ ರೂಪಾಮೃತವನ್ನು ಹೀರಿ ಇಟ್ಟುಕೊಂಡು ಹಲ್ ಕಿರಿತಾ ಇರ್ಬೇಕಾದ್ರೆ ಪ್ರಾಣ ಹೊಟ್ಟೋಯ್ತು ಅಂತ ಆನಂದದಿಂದ ಇರುವಾಗ. ವಿವೃತೈ ದಶನೈ ಭೀಮೈ, ಕಿಸುಬಾಯಿಯಲ್ಲಿ ಇರುವಾಗಲೇನೆ ಹಿಸಿದ ಹಲ್ಲುಗಳು ಘೋರವಾಗಿ ಕಾಣ್ತಾ ಇರಬೇಕಾದ್ರೇನೆ ಉತ್ಕ್ರಾಂತ ಜೀವಿತೋ ಬಭೂವ, ಅವನು ಪ್ರಾಣ ಹೊಟ್ಟೋಯ್ತು. ಇದನ್ನು ಪಂಡಿತಾಚಾರ್ಯರು ವ್ಯಾಖ್ಯಾನ ಮಾಡಿದ ಬಗೆ. ಇದನ್ನ ಕ್ಷೇಮೇಂದ್ರ ಅವನಿಗೆ ಅರ್ಥ ಆಗಿಲ್ಲ ಇದು. ಯಾಕೆ ಅಂದರೆ ಅವನಿಗೆ ಆಚಾರ್ಯರ ಅನುಗ್ರಹ ಇಲ್ಲ. ಆಚಾರ್ಯರು ಇಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು ಪಂಡಿತಾಚಾರ್ಯರಿಗೆ ಅಷ್ಟು ಗೊತ್ತಾಗಿದೆ. ರಾಮ ಹೇಳ್ತಾನೆ ನಿನ್ನನ್ನು ಬದುಕಿಸ್ತೇನೆ ಅಂತ. ಇಲ್ಲ ಪ್ರಭೋ, ಮೃತೌ ದಾನಾದಿ ಯತ್ಕರ್ತು
ಮೃತಿಯಲ್ಲಿ ನಿನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ಮೃತವು ದಾನಾದಿ ಕುರುವತೆ ಮೃತವು ಯದ್ವಂದನಂ ಕರ್ತುಂ ಜೀವೇ ದಾನಾದಿ ಕುರುವತೆ. ಸಾಯುವಾಗ ಸ್ಮರಣೆ ಬರಲಿ ಅಂತ ಹೇಳಿ ದಾನಾದಿಗಳನ್ನು ಮಾಡ್ತಾರೆ. ಅಂತಹ ನೀನೇ ಎದುರುಗಡೆ ಬಂದಾಗ ನಾನು ನಿನ್ನ ಎದುರುಗಡೆ ಸಾಯಲ್ಲ ಅಂತ ಹೇಳೋದ? ಸಾಯ್ತೇನೆ ನಾನು ಅಂತಾನೆ. ಹೀಗೆ ರಾಮನ ರೂಪವನ್ನು ನೋಡ್ತಾ ಆನಂದದಿಂದ ನಗಿಲಿಕ್ಕೆ ಹೋಗಿದ್ದು, ಆದರೆ ನೋವಿನಿಂದ ನಗಿಲಿಕ್ಕಾಗಲಿಲ್ಲ. ಹಲ್ಲು ಕಿರಿದ, ಪ್ರಾಣ ಹೊಟ್ಟೋಯ್ತು. ಅದು ಏನು ತೋರಿತು ಅದನ್ನ ವಾಲ್ಮೀಕಿಗಳು ಹೇಳಿದ್ರು. ವಿವೃತೈರ್ ದಶನೈರ್ ಭೀಮೈ ಬಭೂವ ಉತ್ಕ್ರಾಂತ ಜೀವಿತ ಅಂತ. ಪ್ರಾಯ ವಾಲಿ ಹಲ್ಕಿರಿತ ಸತ್ತಿದ್ದು ಅಂತ ಹೇಳಿದವರು ಬಹಳ ಅಪರೂಪ ಅಂತ ಅನ್ಕೋತೇನೆ. ವಾಲಿ ಹಲ್ಕಿರಿತ ಸತ್ತ ಅಂತ ಹೇಳಿದವರು ಬಹಳ ಅಪರೂಪ ಅಂತ ನನಗೆ ಗೊತ್ತಿದೆ. ತಥೋ ವಿಚಕ್ರುಷಸ್ತತ್ರ ವಾನರಾ ಹರಿಯೂತಪಾಹ ಪರಿದೇವ ಯಮಾನಾಸ್ತೆ ಸರ್ವೇ ಪ್ಲವಗ ಸತ್ತಮಾಹ. ಆಮೇಲೆ ಎಲ್ಲ ಕಪಿಗಳು ಜೋರಾಗಿ ಹತ್ತರು. ಕಿಷ್ಕಿಂಧ ಹೆಜ್ಜೆ ಶೂನ್ಯಾಚ ಸ್ವರ್ಗತೆ ವಾನರೇಶ್ವರೇ ಉದ್ಯಾನಾನಿ ಚ ಶೂನ್ಯಾನಿ ಪರ್ವತಃ ಕಾನನಾನಿ ಚ. ಇವತ್ತು ಕಿಷ್ಕಿಂಧೆ ಶೂನ್ಯವಾಗಿದೆ. ಕಿಷ್ಕಿಂಧೆಯಲ್ಲಿ ಸೊಬಗು ಉಳಿದಿಲ್ಲ. ಹೂಬನಗಳೆಲ್ಲ ಹಾಳು ಸುರಿಯುತ್ತಿವೆ. ಬೆಟ್ಟಗಳು ಕಾಡುಗಳೆಲ್ಲ ಹಾಳು ಸುರಿತಾ ಇವೆ. ಅತ್ಯಂತ ಪ್ರೀತಿಸಿದವರು ಹೋದಾಗ ಇದು ಸಹಜ. ವಿದ್ಯಾಮಾನ್ಯರು ಹೋದಾಗ ಇನ್ನು ಇರಬಾರದು ಅಂತ 3 ತಿಂಗಳಲ್ಲಿ 1-2-3 ಜನ ಹೋಗಿದ್ದಾರೆ. ವಸ್ತುತಃ ಅವರು ಉತ್ಕಟವಾಗಿ ಯಾರನ್ನ ಪ್ರೀತಿಸಿಕೊಂಡು ಬಂದಿರ್ತಾರೆ. ಅವರು ಇಲ್ಲದೆ ಹೋದಾಗ ಜೀವನ ಶೂನ್ಯವಾಗಿ ಕಾಣುತ್ತೆ. ಆದರೆ ಎಲ್ಲರಿಗೂ ಆ ಶೂನ್ಯತೆ ಕಾಡಬೇಕು ಅಂತ ಇಲ್ಲ. ಅವ್ರನ್ನ ನೋಡದೇ ಇರೋರಿಗೆ ಅಥವಾ ನೋಡಿಯೂ ಹೆಚ್ಚು ಒಡನಾಡದವರಿಗೆ ಹಾಗೆ ಅದರಿಂದಾಗಿ ಇರೋದಷ್ಟೇ. ಆ ಸಂಬಂಧ ಅವ್ರಿಗನ್ಸತ್ತೆ ಹಾಗೆ. ಪುಷ್ಪೌಘೇಣಾನುಬದ್ಧಂತೆ ಕರಿಷ್ಯತಿ ತದಜ್ಜಕಃ ಗೋಲಭಸ್ಯ ಮಹಾಬಾಹೋ 10 ವರ್ಷಾಣಿ 5 ಚ ನೈವ ರಾತ್ರೌ ನ ದಿವತೆ ತದ್ಯುದ್ಧಮುಪಶಾಮ್ಯತಿ. ಗೋಲಭ ಅಂತ ಹೇಳಿ ಒಬ್ಬ ರಾಜ 15 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿದ್ದಾನೆ ವಾಲಿಯ ಜೊತೆ. 15 ವರ್ಷ. ನೈವರಾತ್ರವು ನದಿವತೆ ತದ್ಯುದ್ಧ ಉಪಶಾಮ್ಯತಿ. ಹಗಲಿಲ್ಲ ರಾತ್ರಿ ಇಲ್ಲ. 15 ವರ್ಷ ನಿರಂತರವಾಗಿ ಯುದ್ಧ ಮಾಡಿ ತತಶ್ಚೋಡಶಮೇ ವರಚೆ ಗೋಲಭೋ ವಿನಿಪಾತಿತ. ಹಾಗೆ ದುರ್ವಿನೀತನನ್ನು ಕೊಂದಿದ್ದಾನೆ. ಎಷ್ಟು ಜನ ರಾಕ್ಷಸರನ್ನ, ಎಷ್ಟು ಜನ ಪುಟ್ಟ ಪೋಖರಿಗಳನ್ನು ವಾಲಿಯ ಹೆಡಮರಿ ಕಟ್ಟಿದ್ದಾನೆ. ಯಾಕೆಂದ್ರೆ ಅವರೆಲ್ಲರಿಗಿಂತ ದೊಡ್ಡ ಪೋಖರಿ ಇವನು. ಆದ್ದರಿಂದ ಸರ್ವಾ ಭಯಂಕರೋಸ್ಮಾಕಂ ಕಥಮೇಚ ವಿಪಾತಿತ. ಇವನ ಆಸರೆ ಇದ್ದದ್ರಿಂದ ನಾವು ಸುಖವಾಗಿದ್ವಿ. ಇವನು ಸತ್ತೋದ್ನಲ್ಲ. ಹತೇತ್ ವೀರೇ ಪ್ಲವಗಾಧಿಪೇ ತದಾ ವನೇತರಾಸ್ತತ್ರ ನ ಚರ್ಮಲೇಭಿರೆ ವನೇತರ ಸಿಂಹಯುತೆ ಮಹಾವನೆ ಯಥಾ ಹಿ ಗಾವೋ ನಿಹತೆ ಗವಾಂ ಪತವು. ನಾವೆಲ್ಲ ಹೇಗಾಗಿದ್ದೀವಿ ಈಗ ಅಂತಂದ್ರೆ, ಸಿಂಹ ದೊಡ್ಡ ಗೂಳಿ ಒಂದನ್ನು ಸಾಯಿಸಿದೆ. ಆ ಗೂಳಿಯ ಜೊತೆಗಾರ್ತಿಯರಾಗಿದ್ದ ಹಸುಗಳು ಯಾವ ರೀತಿ ಸಿಂಹ ಇರುವ ಕಾಡಿನಲ್ಲಿ ಬದುಕೋದು ಕಷ್ಟವೋ ಹಾಗೆ ನಾವಿದ್ದೇವೆ ಇವತ್ತು. ತತಸ್ತು ತಾರಾವ್ಯತನಾರಣವಾಪ್ಲುತ ಮೃತಸ್ಯ ಭರ್ತರು ವದನಂ ತಮಾಶ್ರಿತ ಜಗಾಮ ಭೂಮಿಂ ಪರಿರಭ್ಯವಾಲಿನಂ ಮಹಾದೃಣಂ ಚಿನ್ನಮಿವಾಶ್ರಿತಾ ಲತಾ. ಆಮೇಲೆ ತಾರೆ ದುಃಖದಲ್ಲಿ ಕುದಿಯುತ್ತಾ ಸತ್ತು ಹೋದ ಗಂಡನ ಮುಖವನ್ನು ನೋಡ್ತಾ ವಾಲಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳಲಿಕ್ಕೆ ಹೋದಳು. ಕಡಿದು ಬಿದ್ದ ಮರವೊಂದರ ಸುತ್ತ ಇರುವ ಬಳ್ಳಿಯ ಹಾಗೆ ತೋರ್ತಾ ಇದ್ಲು ಅನ್ನುವಲ್ಲಿಗೆ ಕಿಷ್ಕಿಂಧಾಕಾಂಡೆ 22 ಸರ್ಗ 22ನೇ ಸರ್ಗ. ತತಸ್ಸಮುಪಜಿಘ್ರಂತಿ ಕಪಿರಾಜಸ್ಯ ತನ್ಮುಖಂ ಪತಿಂ ಲೋಕಶ್ರುತಾ ವೀರ ಮೃತಂ ವಚನಮಬ್ರವೀತ್.
ಕಪಿರಾಜನ ಮೋರೆಯನ್ನ ಆಸ್ವಾದನೆ ಮಾಡ್ತಾ ತಾರಾಮೃತಂ ವಚನಮಬ್ರವೀ, ತಾರೆ ವಾಲಿಯನ್ನ ಕುರಿತು ಹೇಳಿದಳಂತೆ, ಶೇಷೇ ತ್ವಂ ವಿಚಮೇ ದುಃಖಂ ಅಕೃತ್ವಾ ವಚನಂ ಮಮ ಉಪಲೋಪಚಿತೆ ವೀರ ಸುದುಃಖೇ ವಸುಧಾತಳೇ. ನನ್ನ ಮಾತನ್ನು ಮಾಡದೆ, ನನ್ನ ಮಾತನ್ನು ಕೇಳದೆ ಉತ್ಕಟವಾದ ದುಃಖದಲ್ಲಿ ತೊಡಗಿ ನೀನು ಇವತ್ತು ಮಲಗಿದ್ದಿ. ಮತ್ತ ಪ್ರಿಯತರಾನೂನಂ ವಾನರೇಂದ್ರ ಮಹೀತವಾ ಶೇಷೇತಾಂ ಪರಿಶಸ್ವಜ್ಜ ಮಾಂಚನ ಪ್ರತಿಭಾಷಸೇ. ನಿನಗೆ ನನಗಿಂತ ಭೂಮಿ ಇಷ್ಟ ಅಂತ ಕಾಣುತ್ತೆ. ನೀನು ಭೂಮಿಯನ್ನು ಅಪ್ಪಿದ್ದೀಯಾ, ನನ್ನನ್ನು ಬಿಟ್ಟಿದ್ದೀಯಾ. ಸುಗ್ರೀವಸ್ಯ ವಚಂ ಪ್ರಾಪ್ತೋ ವಿಧಿರೇಚ ಭವತ್ಯಹೋ ಸುಗ್ರೀವ ಏವ ವಿಕ್ರಾಂತೋ ವೀರ ಸಾಹಸಿಕ ಪ್ರಿಯ. ಇವತ್ತು ವಿಧಿ ಸುಗ್ರೀವನ ಪರವಾಗಿ ನಿಂತು ಆಟ ಆಡ್ತಾ ಇದೆ. ಅದರಿಂದಾಗಿಯೇ ಸುಗ್ರೀವ ಗೆದ್ದಿದ್ದಾನೆ, ನೀನು ಸತ್ತಿದ್ದೀಯ. ಋಕ್ಷವಾನರ ಮುಖ್ಯಾಸ್ತ್ವಾಂ ಬಲಿನಂ ಪರಿಯುಪಾತತೆ ತೇಷಾಂ ವಿಲಪಿತಂ ಕೃಚ್ಛ್ರಂ ಅಂಗದಸ್ಯ ಚ ಶೋಚತಃ. ಓ ವಾಲಿ, ಕರಡಿಗಳ ಕಪಿಗಳ ನಾಯಕನಾಗಿದ್ದವನೇ, ಇವತ್ತು ಅಂಗದನ ಮಾತನ್ನು ಕೇಳಿಸ್ಕೊಳ್ತಾ ಇಲ್ಲ. ಮಮ ಚೇಮಾಗಿರಾಶ್ರುತ್ವ ಕಿಂತ್ವಂ ನ ಪ್ರತಿಬುದ್ಧಸೆ. ನನ್ನ ಈ ಮಾತನ್ನು ಕೇಳಿ ಏಕೆ ಹೇಳಲಿಲ್ಲ. ಶಾಯಿತ ನಿಹತ ಯತ್ರ ತ್ವಯೈವ ರಿಪವಪ್ಪುರ. ಎಷ್ಟು ಜನರನ್ನು ಕೊಂದಿಲ್ಲ ನೀನು ಇದೇ ಭೂಮಿಯಲ್ಲಿ. ಅಂಥಲ್ಲಿಯೇ ನೀನು ಕೂಡ ನೆಲ ಹಿಡಿದೆ, ನೆಲ ಕಚ್ಚಿದೆ. ಮಾಮನಾಥಾಂ ವಿಹಾಯೈಕಾಂ ಗತಸ್ತಮಸಿ ಮಾನದ ಶೂರಾಯ ನ ಪ್ರದಾತವ್ಯ ಕನ್ಯಾ ಖಲು ವಿಪಶ್ಚಿತಾಂ. ನನ್ನನ್ನು ಅನಾಥಳಾಗಿ ಮಾಡಿ ಹೊರಟು ಹೋದೆ. ನಮ್ಮಪ್ಪಂಗೆ ಬುದ್ಧಿ ಸಮ ಇಲ್ಲ, ಶೂರರಿಗೆ ಕೊಡಬಾರದು ಅಂತ, ಯುದ್ಧದಲ್ಲಿ ಹೋಗ್ತಾರೆ ಅಂತ. ನಿಮಗೊಂದು ಸಂಗತಿ ಹೇಳಬೇಕು. ಈ ರಾಮಾಯಣಕ್ಕೆ ಒಂದು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನದ ಹೆಸರು ಏನು ಗೊತ್ತಾ? ಧರ್ಮಾಕೂತ ಅಂತ. ಬಹಳ ಚೆನ್ನಾದ ಕಲೆಕ್ಷನ್. ಆಕೂತ ಅಂದರೆ ಅಭಿಪ್ರಾಯ, ಧರ್ಮಾಕೂತ ಅಂತ. ಧರ್ಮಶಾಸ್ತ್ರ, ಯಾವ್ಯಾವುದೋ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ರಾಮಾಯಣವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವೊಂದು ಕಡೆ ನಗು ಬರುತ್ತೆ ಅಂದರೆ ನಕ್ಕು ಸಾಕಾಗತ್ತೆ, ಕಣ್ಣೀರು ಬರೋ ತನಕ ನಗ್ತೀವಿ. ಅದನ್ನು ಬೇರೆಯವರು ಬಹಳ ಭಕ್ತಿಯಿಂದ ಓದಬಹುದು, ನನಗಂತೂ ಅದು ಸಾಧ್ಯ ಇಲ್ಲ. ಯಾಕೆ ಅಂದರೆ ನೋಡಿ, ಈ ಪ್ರಸಂಗದಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಾ? ಮುಮುಕ್ಷವೇಚ ಶೂರಾಯ ವಿದುಷೇ ತಸ್ಕರಾಯ ಚ ಅಂಗನೇಯಂ ನದಾತವ್ಯ ಇತಿ ಲೋಕಹಿತಂ ತಥಾ. ಮುಮುಕ್ಷುವಿಗೆ ಕೊಡಬಾರದಂತೆ, ಮೋಕ್ಷ ಹೊಂದಲು ಬಯಸಿದ ವೇದಾಂತಿಗೆ ಕೊಡಬೇಡ, ವಿದ್ವಾಂಸನಿಗೆ ಕೊಡಬೇಡ, ಕಳ್ಳನಿಗೆ ಕೊಡಬೇಡ, ಆಯ್ತಾ? ಹೆಂಡತಿಯನ್ನ ಶೂರನಿಗೆ ಕೊಡಬೇಡ. ಇನ್ಯಾರು ಕೊಡಬೇಕಪ್ಪ? ಕಳ್ಳರು ಕೊಡಬೇಡ, ಕರೆಕ್ಟ್. ಯಾವ ಯೋಗ್ಯರಿಗೂ ಕೊಡಬೇಡ ಅಂತ ಆಗೋಯ್ತು. ಈ ಪರಮ ಮುಟ್ಟಾಳ ಯಾರೋ ಅವನು ಕೊಡು ಅಂತ ಹೆಣ್ಣನ್ನ. ಇದು ನಗಬೇಕು ಅಳ್ಬೇಕು, ಅದು ಸುಭಾಷಿತ. ಆ ಸುಭಾಷಿತವನ್ನ ಇವರು ಧರ್ಮಶಾಸ್ತ್ರ ಅಂತ ಅಂದುಕೊಂಡು, ಅಲ್ಲ ಕುಭಾಷಿತ ಅಲ್ಲ, ತಮಾಷೆಗೆ ಒಂದು ಹೇಳಿರ್ತಾರೆ. ಅದನ್ನ ಇವರು ಇನ್ಯಾರು ಕೊಡ್ಬೇಕಂತೆ? ಶೂರನಿಗೆ ಕೊಡಬಾರದಂತೆ, ಲಬ್ಧ ಪ್ರತಿಷ್ಠನಾದವನಿಗೆ ಕೊಡಬೇಕು. ಲಬ್ಧ ಪ್ರತಿಷ್ಠಾಯ ತತ, ಸಖತ್ ಕೀರ್ತಿವಂತನಿಗೆ ಕೊಡಬೇಡ. ಯಾಕೆಂದ್ರೆ ಕೀರ್ತಿವಂತನ ಹೆಂಡತಿ ಬಹಳ ಕಷ್ಟಗಳನ್ನು ಫೇಸ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಎಲ್ಲ ಜನರ ನಡುವೆ ಇರಬೇಕಲ್ಲ ಅವಳು. ವಿದ್ವಾಂಸನ ಹೆಂಡತಿ ಕಷ್ಟಕ್ಕೆ ಒಳಗಾಗ್ತಾಳೆ, ಮುಮುಕ್ಷುವಿನ ಹೆಂಡತಿ ಕಷ್ಟಕ್ಕೆ ಒಳಗಾಗ್ತಾಳೆ, ತಸ್ಕರನ ಕಳ್ಳನ ಹೆಂಡತಿ
ಲಬ್ಧ ಪ್ರತಿಷ್ಠಾ, 4 ಜನರಲ್ಲಿ ಹೆಸರಾದವನಿಗೆ ಕೊಡಬಾರದಂತೆ, ಇನ್ಯಾರು ಕೊಡಬೇಕಂತೆ? ಏನೇನೋ ಮಾಡಿಬಿಡ್ತಾರೆ. ಅಲ್ಲಿ ಅವಳು ಹೇಳಿರೋದು ದುಃಖದಿಂದ ಹೇಳಿದ್ಲು ಅಷ್ಟೇ. ಶೂರಾಯನ ಪ್ರದಾತವ್ಯ ಕನ್ಯಾ ಖಲು ವಿಪಶ್ಚಿತ. ದುಃಖದಿಂದ ಬಂದ ಮಾತೇ ವಿನಃ ಅವರಪ್ಪನಿಗೆ ಬೈತಾ ಇರೋದಲ್ಲ. ನಮ್ಮಪ್ಪಂಗೆ ಬುದ್ಧಿ ಸಮ ಇಲ್ಲ, ಯಾರೋ ಶೂರನಿಗೆ ಕೊಟ್ಬಿಟ್ಟ, ಏನು ಹೇಳಿ ಕೊಡ್ಬೇಕಾ, ಓಡ್ ಹೋಗ್ತಾ ಇರೋವನಿಗೆ. ಈ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲೆಲ್ಲ ಈ ತರಹದ್ದೆಲ್ಲ ಮಾತುಗಳಿರುತ್ತೆ. ನಮ್ಮ ರಮೇಶ್ ಅವ್ರಿಗೆ ಇವತ್ತೊಂದು ಫಾರ್ವರ್ಡ್ ಮಾಡಿದ್ದೀನಿ. ಅವರಿಗೆ ಎಲ್ಲಿಂದ ರಿಯಾಕ್ಟ್ ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನೆ ಇದ್ದು ಬಿಟ್ಟಿದ್ದಾರೆ. ಶೂರ ಭಾರ್ಯಾಂ ಹತಾಂ ಪಶ್ಯ ಸದ್ಯೋ ಮಾಂ ವಿಧವಾಂ ಕೃತಾಂ ಅವಭಗ್ನಶ್ಚ ಮೇ ಮಾನೋ ಭಗ್ನಾ ಮೇ ಶಾಶ್ವತೀ ಗತಿ. ನೋಡು, ಶೂರನ ಹೆಂಡತಿ, ಈ ಕ್ಷಣದಲ್ಲಿ ಮೆರೆದೆ, ಈ ಕ್ಷಣದಲ್ಲಿ ವಿಧವೆಯಾಗಿದ್ದೇನೆ. ಶೂರನ ಹೆಂಡತಿ ಅಂತನ್ನುವ ನನ್ನ ಹಮ್ಮು ಈ ಕ್ಷಣದಲ್ಲಿ ಮುರಿಯಿತು. ಭಗ್ನಾಮೇ ಶಾಶ್ವತೀ ಗತಿ, ನನಗಿನ್ಯಾವ ರೀತಿಯಲ್ಲಿಯೂ ಸುಖ ಇಲ್ಲ ಅಂತ ಹೇಳಿದವಳು 12 ದಿವಸದೊಳಗಡೆ 12 ದಿವಸ ಆದ ಕೂಡಲೇ ಸುಗ್ರೀವನ ಜೊತೆ ಇದ್ದಾಯ್ತು. ಇದು ವಿಲಾಪ ಮಾತ್ರ. ಆ ಕ್ಷಣದ ದುಃಖದಲ್ಲಿ ಅವರು ಮಾತನಾಡುತ್ತಾರೆ. ಇದನ್ನೆಲ್ಲ ಧರ್ಮಶಾಸ್ತ್ರದ ಪರವಾಗಿ ವ್ಯಾಖ್ಯಾನ ಮಾಡಿಬಿಡೋದೆ ದುಃಖದ ಮಾತಷ್ಟೇ. ಪರಿಹಾಸ ಪ್ರಲಾಪಾದಿಷು ಅನರ್ಥಂ ಜ್ಞವಚ ಕ್ವಚಿತ್. ಏಗತಾಳೆ ಮಾಡುವಾಗ ಅಥವಾ ತಮಾಷೆ ಮಾಡುವಾಗ, ಹರಟೆ ಹೊಡೆಯುವಾಗ ಕೆಲವೊಂದು ಮಾತುಗಳಿಗೆ ಅರ್ಥ ಇರಲ್ಲ. ಅದರಲ್ಲಿ ಅರ್ಥವನ್ನು ಕೂಡಿಸಿ ಅದು ವಾಕ್ಯ ಅರ್ಥ ಮಾಡ್ತಾ ಕೂತ್ಬಿಟ್ರೆ ಗತಿ ಏನು? ಆ ಕೆಲಸ ಮಾಡಿದೆ ಅದು ಧರ್ಮಾಕೂತ. ಮೊನ್ನೆ ಪ್ರಿಂಟ್ ಆಯಿತು ಅದು ಪುಸ್ತಕ. ಅದನ್ನು ನಾವು ಅವಾಗೆಲ್ಲ ಬಹಳ ಕಷ್ಟಪಟ್ಟು ಜೆರಾಕ್ಸ್ ಮಾಡಿಸಿಕೊಂಡು, ಯಾವಾಗ ಇದು ಬಂತೋ, ಯಾವುದು ಇಂಟರ್ನೆಟ್ ಬಂತೋ ಆವಾಗ ಡೌನ್ಲೋಡ್ ಆಯಿತು. ಅದೆಲ್ಲ ಹೇಳಿದ್ದು ಮೊನ್ನೆ ಅದು ಪ್ರಿಂಟ್ ಆಯಿತು ಪೂರ್ತಿ ಪುಸ್ತಕ. ಮತ್ತೆ ಅದು ಮೊದಲು ತಂಜಾವೂರಿನಿಂದ ಪ್ರಿಂಟ್ ಆಗಿತ್ತು, ಆಮೇಲೆ ವಿದ್ಯಾಪೀಠದಿಂದ ಪ್ರಿಂಟ್ ಆಯಿತು. ಅದು ತೀರಾ ಇತ್ತೀಚೆಗಿನದ್ದು. ಅವರು ಅದು ವ್ಯಾಖ್ಯಾನಕಾರರು ಇದ್ದಾಗ ಪ್ರಿಂಟ್ ಆಗ್ತಾನೆ ಶುರು ಆಗಿತ್ತು. 1895 ಆ ಟೈಮಿನಲ್ಲಿ ಅವರು ಇದ್ದದ್ದು. ಆ ವ್ಯಾಖ್ಯಾನಕಾರರು ಪೂರ್ತಿ ಬರೆದು ಮುಗಿಸಿದ್ದು. ಅದು ಮೊದಲು ಪ್ರಿಂಟ್ ಆಗಿದ್ದು 1900ನೇ ಇಸ್ವಿ. ಅಷ್ಟು ಅರ್ವಾಚೀನ. ಹೀಗಾಗಿ ಮಾಮನಾಥಾಂ ವಿಹಾಯೈಕಾಂ ಅಗಾಧೇ ಚ ನಿಮಗ್ನಾಸ್ಮಿ ವಿಪುಲೇ ಶೋಕಸಾಗರೇ ಅಶ್ಮಸಾರಮಯಂ ನೂನಂ ಇದಂ ಮೇ ವಚನಂ ದೃಢಂ. ಅಗಾಧೇ ಚ ನಿಮಗ್ನಾಸ್ಮಿ, ಕೊನೆಯೇ ಇರದ ವಿಪತ್ತು ಸಾಗರದಲ್ಲಿ ನಾನು ಮುಳುಗಿದ್ದೇನೆ. ಖಂಡಿತವಾಗಿ ಈ ಶರೀರ ಅನ್ನೋದೇನಿದೆ, ಈ ಹೃದಯ ಅನ್ನೋದು ಅಶ್ಮಸಾರಮಯಂ, ಕಲ್ಲಿನದ್ದು. ಭರ್ತಾರಂ ನಿಹತಂ ದೃಷ್ಟ್ವಾ ಎನ್ನಾದ್ಯ ಶತಧಾಕೃತಂ. ಅಲ್ಲ, ಗಂಡ ಸತ್ತಿದ್ದು ನೋಡಿಯೂ ಕೂಡ ನನ್ನ ಹೃದಯ ಹೋಳಾಗಲಿಲ್ಲ ಅಂದ್ರೆ ಏನರ್ಥ? ಸುಹೃಚ್ಚೈವ ಚ ಭರ್ತಾ ಚ ಪ್ರಕೃತ್ಯ ಚ ಮಮ ಪ್ರಿಯ. ನನ್ನ ಗಂಡ ಸಹಜವಾಗಿ ಸುಹೃತ್, ನನ್ನ ಅನಿಮಿತ್ತ ಮಿತ್ರ, ನನ್ನ ಒಡೆಯನೂ ಹೌದು, ಪ್ರಿಯನೂ ಹೌದು. ಪ್ರಹಾರೇ ಚ ಪರಾಕ್ರಾಂತಃ ಶೂರ ಪಂಚತ್ವಮಾಗತಃ. ಪೆಟ್ಟಿಷ್ಟು ಅವನ ಕೈ ಮುಂದೆನೇ ಅವನಿಗೆ ಜಗಳನೇ ಮಾಡ್ತಾ ಇದ್ದದ್ದು ಅಂಥದ್ದು ಇವತ್ತು ಇಲ್ಲ. ಶೂರ ಪಂಚತ್ವಮಾಗತಃ ಪತಿಹೀನಾ ತು ಯಾ ನಾರಿ ಕಾಮಂ ಭವತು ಪತ್ರಿಣಿ ಧನಧಾನ್ಯ ಸಮೃದ್ಧಾಪಿ ವಿಧವೇತ್ಯುಚ್ಯತೆ ಬುಧೈಹಿ. ಗಂಡ ಇಲ್ಲದೆ ಹೋದರೆ ಒಳ್ಳೆ ಧನಧಾನ್ಯ ಸಮೃದ್ಧಿ ಇರಲಿ, ಮಕ್ಕಳಿರಲಿ, ಆದರೂ ವಿಧವಾ ಅಂತಲೇ ಹೇಳೋದು. ಸ್ವಗಾತ್ರ ಪ್ರಭವೇ ವೀರ ಶೇಷೇ ರುಧಿರಮಂಡಲೇ ಕೃಮಿರಾಗ ಪರಿಸ್ತೋಮೆ ಸ್ವಕೀಯೇ ಶವನೆ ಶಯನೆ ಯಥಾ ರೇಣುಶೋಣಿತ ಸಂವೀತಂ ಗಾತ್ರಂ ತವ ಸಮಂತತಃ. ಸುಖವಾಗಿ ಒಳ್ಳೆಯ ಮೆತ್ತನೆಯ ಹತ್ತಿಯ ಹಾಸಿಗೆಯಲ್ಲಿ ಮಲಗ್ತಾ ಇದ್ದೆ. ಅಂಥದ್ದು ಇವತ್ತು ನೊಣಗಳು, ಕ್ರಿಮಿಗಳು
ಸುತ್ತುವರಿತಾ ಇವೆ. ಮೊದಲು ಬಿಳಿಯಾದ ಹಾಸಿಗೆಯಲ್ಲಿ ಮಲಗ್ತಾ ಇದ್ದಿ, ಇವಾಗ ಕೆಂಪು ಹಾಸಿಗೆಯಲ್ಲಿ ಮಲಗಿದ್ದಿ. ಯಾಕೆಂದರೆ ಸ್ವಗಾತ್ರ ಪ್ರಭವೇ ರಕ್ತೆ. ನಿನ್ನ ಮೈಯಿಂದ ಹೊರಬಂದ ರಕ್ತದಿಂದ ಕೆಂಪಾದ ನಲ್ಲದಲ್ಲಿ ಮಲಗಿದ್ದೀಯ. ಪರಿರಬ್ಧುಂ ನ ಶಕ್ನೋಮಿ ಭುಜಾಭ್ಯಾಂ ಪ್ಲವಗರಚಭಾ ಕೃತಕೃತ್ಯೋದ್ಯ ಸುಗ್ರೀವೋ ವೈರೇಸ್ಮಿನ್ನತಿ ದಾರುಣೇ. ನಿನ್ನನ್ನು ಕಡೇ ಬಾರಿ ತೋಳಿನಿಂದ ಅಪ್ಪಿಕೊಳ್ಳಲಿಕ್ಕೆ ಕೂಡ ಆಗ್ತಾ ಇಲ್ಲ. ಯಾಕೆಂದರೆ ಆ ಬಾಣ ತಡಿತಾ ಇದೆ ಅವಳನ್ನು ಬಾಣ ತಡಿತಾ ಇದೆ. ಆಮೇಲೆ ನಳ ಅದನ್ನು ಬಾಣವನ್ನು ತೆಗಿತಾನೆ. ಅವಳನ್ನು ನಿಲ್ಲಿಸಿ ಸ್ವಲ್ಪ ದೂರ ತಳ್ಳಿ ಬಾಣ ತೆಗಿತಾನೆ. ಯಸ್ಯ ರಾಮ ವಿಮುಕ್ತೇನ ಹತಮೇಕೆ ಚುಣ. ಸುಗ್ರೀವ, ಸಂತೋಷ ಆಯ್ತಾ? ಅಣ್ಣನನ್ನು ಕೊಂದುಬಿಟ್ಟಿಯಲ್ಲಪ್ಪ. ಯಸ್ಯ ರಾಮ ವಿಮುಕ್ತೇನ ಹತಮೇಕೆ ಚುಣ ಭಯಂ ಶರೇಣ ಯದಿ ಲಗ್ನೇನ ಗಾತ್ರ ಸಂಸ್ಪರ್ಶನೇ ತವ. ಈಗ ರಾಮ ಬಿಟ್ಟ ಬಾಣ ನಮ್ಮಿಬ್ಬರನ್ನ ತಬ್ಬಿಕೊಳ್ಳಲಿಕ್ಕೆ ತಡಿತಾ ಇದೆ. ವಾರ್ಯಾಮಿ ತ್ವಾಂ ನಿರೀಕ್ಷಂತಿ ತ್ವಯಿ ಪಂಚತ್ವಮಾಗತೆ. ಈ ಬಾಣವೇ ನನ್ನನ್ನು ಕೊಂದು ಬಿಡ್ಲಿ. ಈ ಬಾಣ ತೆಗಿಲಿಕ್ಕೂ ಆಗ್ತಾ ಇಲ್ಲ. ತುದಿಯಿಂದ ಚುಚ್ಕೋಬಹುದು ಅಂದರೆ ಅಷ್ಟು ಗಟ್ಟಿ ದೇಹದಲ್ಲಿ ಯಾವ ರೀತಿ ಸೇರ್ಕೊಂಡು ಬಿಟ್ಟಿದೆ ಅಂದರೆ ತೆಗಿಲಿಕ್ಕೆ ಕೂಡ ಆಗ್ತಾ ಇಲ್ಲ. ಕೆಲವೊಂದು ಪೆಟ್ಟುಗಳು ಚುಚ್ಚಿದಾಗ ಮೂಳೆ ಒಳಗಡೆ ಪ್ರವೇಶ ಮಾಡಿದ ಶಸ್ತ್ರಗಳು ಹೊರಗಡೆ ಬರದೇ ಇರೋದಿದೆ, ಆ ತರಹ. ಅದರಿಂದಾಗಿ ತೆಗಿಲಿಕ್ಕಾಗ್ತಾ ಇಲ್ಲ ಅವಳಿಗೆ. ಉದ್ಬಬರಃ ಶರಂ ನೀಲಃ ತಸ್ಯ ಗಾತ್ರಗತಂ ತದಾ ಗಿರಿಗಹ್ವರ ಸಲ್ಲೀನಂ ದೀಪ್ತಮಾಚಿ ವಿಚಂ ಯಥಾ. ನೀಲ ಏನು ಮಾಡಿದ, ಅವಳ ಶರೀರದಿಂದ, ಅವನ ವಾಲಿಯ ಶರೀರದಿಂದ ಆ ಬಾಣವನ್ನು ಎಳೆದ. ಹೇಗಿತ್ತು ಅದು ಅಂದರೆ ಗಿರಿಗಹ್ವರ ಸಲ್ಲೀನಂ, ದೊಡ್ಡ ಗುಹೆಯೊಳಗಡೆ ಹೊಕ್ಕ ಉದ್ದವಾದ ಹೆಬ್ಬಾವನ್ನು ಹೊರಗಡೆ ತೆಗೆದು ಹಾಗಿತ್ತಂತೆ ಅದು ಬಾಣವನ್ನು. ಗಿರಿಗಹ್ವರ ಸಲ್ಲೀನಂ ದೀಪ್ತಮಾಶೀ ವಿಶೋಪಮಂ ತಸ್ಯ ನಿಷ್ಕೃಷ್ಯಮಾಣಸ್ಯ ಬಾಣಸ್ಯಾಪಿ ಬಬಹುದ್ಯುತಿ. ಈ ತೆಲುಗಿನ ಪ್ರಸಿದ್ಧ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ವಿಜೇತರಲ್ಲ. ಅನಂತಮೂರ್ತಿ, ಗಿರೀಶ್ ಕಾರ್ನಾಡು ಮೊದಲಾದವ್ರ ತರಹ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅನ್ನೋದಕ್ಕೊಂದು ಅರ್ಥ ಇದೆ, ಪುರಸ್ಕೃತ ಅನ್ನೋದಕ್ಕೊಂದು ಅರ್ಥ ಇದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂದರೆ ಯೋಗ್ಯರು, ಅವರಿಗೆ ಆ ಸನ್ಮಾನ ಒಲಿದು ಬಂದಿದೆ ಅಂತ ಅರ್ಥ. ವಿಜೇತರು ಅಂತಂದರೆ 4 ಜನರ ಕೈನಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಗೆದ್ದುಕೊಂಡಿದ್ದಾರೆ. ಕಾರಂತರು ಕೂತಿದ್ದ ಯಾವುದೋ ಸಭೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂದ್ಬಿಟ್ರು. ವಿಪರೀತ ಸಿಟ್ಟು ಬಂತು ಅವರಿಗೆ. ಮೈಕ್ ಕೊಡಿಲಿ, ಹೌದು 10 ಜನ ಭಾಗವಹಿಸಿದ್ರು, ಕಚ್ಚಿ ಚಚ್ಚಿ ಹೊಡೆದು ತಗೊಂಡಿದ್ದೀನಿ ಅಂತಂದ್ರು. ಆಮೇಲೆ ಯಾರು ಹೇಳಿದ್ರು, ಹಂಗೆ ಹೇಳ್ಬೇಡಿ, ಪುರಸ್ಕೃತರು ಅಂತ ಹೇಳಿ ಅಂತ. ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ವಿಶ್ವನಾಥ ಸತ್ಯನಾರಾಯಣ ಅಂತ. ಅವರು ರಾಮಾಯಣ ಕಲ್ಪದ್ರುಮ ಅಂತ ಒಂದು ರಾಮಾಯಣದ ಗಾಥೆಯನ್ನು ರೀನರೇಟ್ ಮಾಡಿದ್ದಾರೆ. ಅಲ್ಲಿ ವಾಲ್ಮೀಕಿಗಳ ಈ ತರಹದ ರೂಪಕವನ್ನು ಹಾಗೆ ಬಳಸ್ಕೊಂಡಿದ್ದಾರಂತೆ. ನಿಜವಾಗಿ ಯೋಗ್ಯರಾದ ಕವಿಗಳೇ ಅವರು ಹೇಳಿದ್ದು. ರಾಮಾಯಣ ಕಲ್ಪವೃಕ್ಷ, ಅದಕ್ಕೆ ಉಲ್ಟಾ ಒಂದು ಬಂತು, ರಾಮಾಯಣ ವಿಷವೃಕ್ಷಮು ಅಂತ. ಅದಕ್ಕೆ ಖಂಡನೆಯಾಗಿ ಏನು ಮಾಡೋಣ, ಅವ್ರ ಒಳಗಡೆ ಇರೋದನ್ನು ಅವ್ರ ಹೊರಗಡೆ ಕಾಣ್ತಾರೆ. ಯಸ್ಯ ರಾಮ ವಿಮುಕ್ತೇನ ಹೃತಮೇಕೇಚುಣಾ ಭಯಂ ಶರೇಣ ಹೃದಯ ಲಗ್ನೇನ ತಸ್ಯ ನಿಷ್ಕೃಷ್ಯಮಾಣಸ್ಯ ಬಾಣಸ್ಯಾಪಿ ಬಭೌದ್ಯುತಿ ಅಸ್ತಮಸ್ತಕ ಸನ್ನದ್ಧ ರಶ್ಮೇರ್ದಿನಕರಾದಿವ ಪೇತು ಕ್ಷತಜಧಾರಾಸ್ತು ವ್ರಣೇಭ್ಯಸ್ತಸ್ಯ ಸರ್ವಚಃ. ಅದನ್ನು ಹೀಗೆ ಎಳೆದಾಗ ಸೂರ್ಯ ಮುಳುಗುತ್ತಾ ಇರುವಾಗ ಎಲ್ಲೆಡೆ ಕೆಂಪು ಚಿಮ್ಮುವ ಹಾಗೆ ಆ ಬಾಣವನ್ನು ಎಸೆದಾಗ ಅಲ್ಲಿ ತನಕ ಚಿಮ್ಮಿದ್ದ ರಕ್ತ ಅದೇನೋ ಅಲ್ಲ, ಇದು ನದಿಯೋ ಎಂಬಂತೆ ಇನ್ನಷ್ಟು ರಕ್ತ ಊಟ ಚಿಮ್ಮಿತಂತೆ. ತಾಮ್ರಗೈರಿಕ ಸಂಪೃಕ್ತ ಧಾರಾ ಇವ ಧರಾಧರಾತ್ ಅವಕಿರಣಂ ವಿಮಾರ್ಜಂತಿ ಭರ್ತಾರಂ ರಣರೇಣುನಾ.
ತಾಮ್ರ ಗೈರಿಕ ಸಂಪೃಕ್ತ, ಈ ಕೆಂಪು ಗೈರಿಕ ಧಾತು ಅದು ಇರೋದರಿಂದಾಗಿ ಮಳೆಯ ನೀರು ಕೆಂಪಾಗಿ ಕಾಣುತ್ತದೆ. ಪರ್ವತದ ಮೇಲೆ ಬಿದ್ದ ಮಳೆಯ ನೀರು ಕೆಂಪಾಗಿ ಹೇಗೆ ಕಾಣ್ತದೆ, ಹಾಗೆ ಆ ವಾಲಿಯ ದೇಹದಿಂದ ನೆತ್ತರು ಧಾರೆಯೋ ಎಂಬಂತೆ ಹರಿದು ಬಂತು. ಈಗ ಬಂದು ಆ ಶವವನ್ನು ನೀರಿನಿಂದ ಪರಿಮಾರ್ಜನೆ ಮಾಡಬೇಕು, ಆದರೆ ಅಷ್ಟಕ್ಕೆ ಟೈಮ್ ಇಲ್ಲ. ಈಗ ಅಸ್ತ್ರೇ ಆಮೇಲೆ ಮಾಡ್ತಾರೆ. ಈಗ ಇವಳು ಅಸ್ರೇರ್ ನಯನ ಜೈಶೂರಂ ಸಿಶೇಚ ಅಸ್ತ್ರ ಸಮಾಹತಂ, ಅವಳ ಕಣ್ಣೀರೇ ಅವನ ಮೋರೆಗಳನ್ನೆಲ್ಲ ತೊಳೆಯಿತು. ಅಂದರೆ ಅಷ್ಟು ಅತ್ಲು ಅಂತ ಅರ್ಥ. ರುಧಿರೋಕ್ಷಿತ ಸರ್ವಾಂಗಂ ದೃಷ್ಟ್ವಾ ವಿನಿಹತಂ ಪತಿಂ ಉವಾಚ ತಾರಾಪಿಂಗಾಕ್ಷಂ ಪುತ್ರಮಂಗದ ಮಂಗನ. ಹೀಗೆ ವಾಲಿಯನ್ನು ಕಳಿಸಿಕೊಡುವಾಗ ತಾರೆ ಕಡೆಯಲ್ಲಿ ತನ್ನ ಮಗ ಅಂಗದನಿಗೆ ನುಡಿದಳು. ನಾಳೆ ನುಡಿತಾಳೆ. ಕೃಷ್ಣಾರ್ಪಣಮಸ್ತು. ನಾಳೆ ಇಲ್ಲೇ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇಲ್ಲಿಯೇ ವಿಷ್ಣು ಪುರಾಣ ಮತ್ತು ವಿಷ್ಣು ತತ್ವ